ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನುಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಕಳೆದ ವಾರ ಆಸ್ಟ್ರೇಲಿಯಾದಲ್ಲಿ ನಡೆದ ಭಯೋತ್ಪಾದಕ ಕೃತ್ಯ ಮತ್ತು ಅದರ ಜಾಗತಿಕ ಮಹತ್ವದ ಬಗ್ಗೆ ನಾವು ವಿಂಗ್ ಕಮಾಂಡರ್ ರಾಜೀವ್ ಅವರ ಜೊತೆಗೆ ಮಾತಾಡಿದ್ವಿ. ಈ ವಾರ ಮತ್ತೊಂದು ಅಂತಾರಾಷ್ಟ್ರೀಯ ವಿಷಯವನ್ನೇ ಮಾತಾಡಬೇಕಾಗಿ ಬಂದಿದೆ. ನಮ್ಮ ಪಕ್ಕದ ದೇಶ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವ ಬೆಳವಣಿಗೆಗಳ ಬಗ್ಗೆ. ಹೊತ್ಕೊಂಡು ಉರಿತಾ ಇದೆ ಬಾಂಗ್ಲಾದೇಶ. ಇನ್ಫ್ಯಾಕ್ಟ್ ಕಳೆದ ವರ್ಷ ಜುಲೈನಿಂದಲೂ ಬಾಂಗ್ಲಾದೇಶದ ಪರಿಸ್ಥಿತಿ ಉದ್ವಿಗ್ನವೇ. ಹಾಗೆ ನೋಡಿದ್ರೆ ಯಾವ ಕಾಲದಲ್ಲಿ ಅದು ಶಾಂತವಾಗಿತ್ತು ಅಂತ ಹೇಳುವುದು ಕಷ್ಟ. ಹಿಂಗೆ ಯಾಕೆ ಆಗ್ತಾ ಇದೆ? ಬಾಂಗ್ಲಾದೇಶದ ಹುಟ್ಟಿಗೆ ಕಾರಣವಾದ ಭಾರತದ ವಿರುದ್ಧವೇ ಇಂಥ ದ್ವೇಷ ಯಾಕೆ? ಬಾಂಗ್ಲಾದೇಶದಲ್ಲಿನ ಅಲ್ಪಸಂಖ್ಯಾತರು ಅರ್ಥಾತ್ ಹಿಂದೂಗಳು, ಕ್ರಿಶ್ಚಿಯನ್ನರು, ಬೌದ್ಧರ ಕಥೆ ಏನು? ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯ, ಈ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀವಿ. ಖ್ಯಾತ ಸಂಶೋಧಕರು, ವಿಮರ್ಶಕರು, ಸಾಹಿತಿಗಳು ಆದಂಥ ಡಾಕ್ಟರ್ GB ಹರೀಶ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ GB ಹರೀಶ್ ಸರ್. ನಮಸ್ತೆ. ತಮಗೆ 50ನೇ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. GB ಹರೀಶ್ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಾನೊಂದು ಚೌಕಟ್ಟನ್ನು ಫಿಕ್ಸ್ ಮಾಡಿದೆ. ಇತಿಹಾಸ, ವರ್ತಮಾನ ಮತ್ತು ಭವಿಷ್ಯ, ಬಾಂಗ್ಲಾದೇಶದ ಕುರಿತಂತೆ ಯಾಕೆ ಹಿಂಗಾಗ್ತಾ ಇದೆ ಅನ್ಸುತ್ತೆ ನಿಮಗೆ? ನೋಡಿ, ಬಾಂಗ್ಲಾದೇಶ ಅನ್ನುವುದು ಆ್ಯಕ್ಚುಲಿ ಇವತ್ತು ಬಾಂಗ್ಲಾದೇಶ ಅಂತ ಯಾವ ಭಾಗವನ್ನು ಕರಿತೀವೋ ಅದು ಎಲ್ರಿಗೂ ಗೊತ್ತಿರುವಂತೆ ಅದು ಭಾರತದ ಭಾಗ ಆಗಿತ್ತು. ಹೌದು. ಪಾಕಿಸ್ತಾನ ಅಂತ ಕರೆಯೋದು ಕೂಡ ಭಾರತದ ಭಾಗ ಆಗಿತ್ತು. ಆದರೆ ಇತಿಹಾಸಕಾರರು ಗಮನಿಸದೇ ಇರೋರು ಏನಂದರೆ, ಪಾಕಿಸ್ತಾನದ ಹುಟ್ಟಿಗೆ ಕಾರಣವನ್ನು ಅವರು ಉತ್ತರ ಪ್ರದೇಶದ ಅಲಿಘರ್ ಮುಸ್ಲಿಂ ಯೂನಿವರ್ಸಿಟಿನಲ್ಲಿ ಗುರುತಿಸ್ತಾರೆ. ಅದು ನಿಜವೇ. ಆದರೆ ಅಲಿಗಢಕ್ಕೆ ಲೌಂಡೋನೆ ಶರಾರತ್ ಕರ್ದಿ ಅಂತ ಇತ್ತೀಚೆಗೆ ಇತಿಹಾಸದಲ್ಲಿ ಹೇಳ್ತಾರೆ. ನಾನು ಕೂಡ ಹಿಂದೆ ಪ್ರತಾಪ್ ಸಿಂಹ ಅವ್ರ ಜೊತೆ ಸೇರಿಕೊಂಡು ಮೊಹಮ್ಮದ್ ಅಲಿ ಜಿನ್ನಾ ಬಗ್ಗೆ ಭಾಳ ಹಿಂದೆನೇ ಪುಸ್ತಕ ಬರೆದಿದೆ. ಆದರೆ ಆ ಕಾನ್ಸೆಪ್ಟ್ ಇದೆ ಅಲ್ವಾ, ಅದಕ್ಕಿಂತಲೂ ಮುಂಚೆನೇ 1906ರಲ್ಲಿ, ಅಂದರೆ ಇದರ ಭೂತಕಾಲ ಏನು ಅಂದರೆ ಢಾಕಾದಲ್ಲಿ ಶುರುವಾಯಿತು. ಈಗ ನಮ್ಮ ಬಾಂಗ್ಲಾದೇಶ ಅನ್ನೋದರ ಮುಖ್ಯ ರಾಜಧಾನಿ ಢಾಕಾ. ಢಾಕಾದಲ್ಲಿದ್ದಂಥ ಆ ಕಾಲದ ಒಬ್ಬ ಮುಸ್ಲಿಂ ನವಾಬರು ಮತ್ತು ಸರ್ ಸೈಯದ್ ಅಹಮದ್ ಖಾನ್ರು, ಇನ್ನು ಉಳಿದವರೆಲ್ಲ ಸೇರಿಕೊಂಡು ಮುಸ್ಲಿಂ ಲೀಗನ್ನು 1906ರಲ್ಲಿ ಡಿಸೆಂಬರ್ 30, ಇವಾಗ ಇನ್ನೇನು ಡಿಸೆಂಬರ್ ಹೇಳಿದೀವಿ ನಾವು, ಶುರು ಮಾಡಿದ್ರು. ಅಂದರೆ ಈ ಪ್ರತ್ಯೇಕತಾವಾದದ ಮೂಲ ಅಂದರೆ ಆಗಾದೊಂದು ಪ್ರತ್ಯೇಕತಾವಾದ ಅನ್ನೋಕ್ಕಿಂತ ಬ್ರಿಟಿಷ್ ಇಂಡಿಯಾದಲ್ಲಿ ಮುಸಲ್ಮಾನರ ರಾಜಕೀಯ ಹಕ್ಕುಗಳಿಗೆ ಒಂದು ರಕ್ಷಣೆ ಒದಗಬೇಕು ಅನ್ನುವ ರೀತಿಯಲ್ಲಿ ಶುರುವಾಯಿತು. ಯಾಕೆಂದರೆ ಅಷ್ಟೊತ್ತಿಗಾಗಲೇ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇತ್ತು, ಆದರೂ ಇವ್ರಿಗೆ ಅದ್ರ ಮೇಲೆ ನಂಬಿಕೆ ಬಂದಿರಲಿಲ್ಲ. ಸಾಕಷ್ಟು ಜನ ಮುಸ್ಲಿಮರಿಗೆ ಬಂದಿತ್ತು, ಸಾಕಷ್ಟು ಜನಕ್ಕೆ ಬಂದಿರಲಿಲ್ಲ. ಯಾರು ಬಂದಿರಲಿಲ್ವೋ, ಅಂದರೆ ಆರಂಭದ ಉದ್ದೇಶ ಮುಸ್ಲಿಮರಿಗಾಗಿ ಮೀಸಲು ಕ್ಷೇತ್ರಗಳನ್ನು ಒಂದು ರಾಜಕೀಯವಾದ ಒಂದು ಐಡೆಂಟಿಟಿ, ನಮ್ದೊಂದು ಸೇ ಅಂತೀವಲ್ಲ ಪಾರ್ಲಿಮೆಂಟಲ್ಲಿ, ನಮ್ಗೆ ಆ ಕಾರಣಕ್ಕೋಸ್ಕರ ಅದು ಶುರುವಾಯಿತು. ಇದಕ್ಕೆ ಭಾಳ ಮುಖ್ಯವಾಗಿರೋ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ರೀತಿಯ ಮುಸ್ಲಿಂ ಸ್ಟೇಟನ್ನು ಮಾಡಬೇಕು ಅಂತ. ಯಾತಕ್ಕೆ ಅಂತ ಹೇಳಿದ್ರೆ, ಬ್ರಿಟಿಷ್ನವ್ರು ಮಾಡಿದ್ದು, ನೀವೇನೇ ಸೆಕ್ಯುಲರ್ ಸ್ಟೇಟ್ ಅಂತ ಕರೆದ್ರೂ ಮುಸಲ್ಮಾನ ಚಿಂತಕರ ದೃಷ್ಟಿಯಿಂದ ನಾನು ಅಧ್ಯಯನ ಮಾಡಿದಂತೆ ಅದೊಂದು ಇಸ್ಲಾಮಿಕ್ ಸ್ಟೇಟ್ಗೆ ವಿರುದ್ಧವಾಗಿರುವಂಥ ಒಂದು ಕ್ರಿಶ್ಚಿಯನ್ ಸ್ಟೇಟ್. ಓಕೆ, ಇದನ್ನು ತುಂಬ ಜನ ಅರ್ಥ ಮಾಡ್ಕೊಳ್ಳಲ್ಲ. ತುಂಬ ಜನ ಮಾತನಾಡುವಾಗ ಈ ಸಬ್ಜೆಕ್ಟನ್ನು, ಪಾಕಿಸ್ತಾನ ಆಗಲಿ, ಬಾಂಗ್ಲಾ ಆಗಲಿ, ಹಿಂದೂ ಮುಸ್ಲಿಂ ಆಗಲಿ, ಅಥವಾ ಈ ಥರದ ಜಾಗತಿಕ ಸಂಗತಿನ ಎರಡು ಘಟಕಗಳನ್ನು ಇಟ್ಕೊಂಡು ಮಾತಾಡ್ತಾರೆ. ಹಿಂದೂ ಮುಸ್ಲಿಂ, ಭಾರತ ಪಾಕಿಸ್ತಾನ್, ಭಾರತ ಬಾಂಗ್ಲಾ. ಇಲ್ಲಿ ಇನ್ನೊಂದು ಪ್ಲೇಯರ್ ಇದೆ. ಅದನ್ನು ನೀವು ಅಮೇರಿಕಾ ಅಂತಿರೋ, ಬ್ರಿಟನ್ ಅಂತಿರೋ, ಇಟಲಿ ಅಂತಿರೋ, ಅದು ನನಗೆ ಗೊತ್ತಿರೋ ಪ್ರಕಾರ ಮುಸ್ಲಿಂ ಮಾನಸಿಕತೆ ದೃಷ್ಟಿಯಿಂದ ಅದು ಅನ್ಯ. ಹೌದು. ಹೇಗೆ ಅದು ಭಾರತದ ಅನೇಕ ವಿಚಾರಗಳು ಅದು ಬೇರೆ ಅಂತ ಹೇಳುತ್ತೋ ಬಾಂಗ್ಲಾದೇಶ, ಹಾಗೆ ಅದಕ್ಕೊಂದು ಕ್ರಿಶ್ಚಿಯನ್ ಕೂಡ ಅನ್ಯ ಅದು. ಹಾಗಾಗಿ ಇದನ್ನು ತುಂಬ ಜನ ಅರ್ಥ, ಅಂದರೆ ಇದು ಟ್ರಯಾಂಗ್ಯುಲರ್, ಇದನ್ನು ಎರಡಾಗಿ ತಗೋಬಾರ್ದು, ಮೂರಾಗಿ ತಗೋಬೇಕು. ಇದನ್ನು ತಗೊಂಡಾಗ ಏನಾಗುತ್ತೆ, ಇವರಿಬ್ಬರ ನಡುವಿನ ಜಗಳ ಹಚ್ಚಿಕೊಟ್ಟು ಅದನ್ನು ಕಂಟ್ರೋಲ್ ಮಾಡುವ ಪವರು 1906ರಲ್ಲೋ 25ರಲ್ಲೋ 47ರಲ್ಲೋ ಬ್ರಿಟಿಷ್ ಆಗಿರುತ್ತೆ. ವರ್ಲ್ಡ್ ವಾರ್ ಮುಗಿದು ಒಂದು ವಿಶ್ವಸಂಸ್ಥೆ ಬಂದ ಮೇಲೆ ಆ ಜಾಗವನ್ನು ಕೋಲ್ಡ್ ವಾರ್ ಟೈಮ್ನಲ್ಲಿ ಅಮೆರಿಕಾನೋ ಅಥವಾ ರಷ್ಯಾನೋ ಮತ್ತೊಂದೋ ತಗೊಳುತ್ತೆ. ಅದು ನಮಗೆ ಕಲೋನಿಯಲ್ಲು, ಇಂಗ್ಲೀಷು, ಅವರಿಗೆ ಅದು ಆ್ಯಂಟಿ ಇಸ್ಲಾಂ, ತದ್ವಿರುದ್ಧ ಚಿಂತನೆ. ಈ ಪಾಯಿಂಟನ್ನು ತುಂಬ ಜನ ಅರ್ಥ ಮಾಡ್ಕೊಳ್ತಿಲ್ಲ. ಹಾಗಾಗಿ ಬಾಂಗ್ಲಾದೇಶದ
ಭಾಗಕ್ಕೆ ನಮಗೆ ಗೊತ್ತಿರುವಂತೆ ಭಾರತವೇ ಅದನ್ನು ಮುಕ್ತಿವಾಹಿನಿ ಸೈನ್ಯವನ್ನು ಮುಜಫರ್ ರಹಮಾನ್ ಕಾಲದಲ್ಲಿ ಮಾಡಿದ್ರು. ಆಮೇಲೆ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಅಲ್ಲಿ ಸೈನ್ಯ ನುಗ್ಸಿದ್ರು. 91,000 ಜನ ಪಾಕಿಸ್ತಾನಿ ಸೋಲ್ಜರ್ಸ್ನ ಹಿಡಿದ್ರು. ಮತ್ತು ಭಾರತ ಸಹಜವಾಗಿಯೇ ತಾನು ಶಾಂತಿಯ ದೂತ ಅಂತ ಕೊಚ್ಕೊಳ್ಳೋ ಒಂದು ಹುಚ್ಚಿರೋದ್ರಿಂದ ಭಾರತಕ್ಕೆ ಅದು ಅಷ್ಟು ಜನ ಬಿಟ್ಕೊಡ್ತು. ಯಾರೂ ಬಿಟ್ಕೊಡೋದಿಲ್ಲ. ಸೈನಿಕರು ಕಷ್ಟಪಟ್ಟು ಮಾಣಿಕ್ ಶಾ ಮುಂತಾದವರು ಹೋರಾಟ ಮಾಡಿ ಕೊಟ್ಟಂಥ ಇದನ್ನು ಡಿಪ್ಲೊಮ್ಯಾಟಿಕಲಿ ಅವ್ರು ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು. ಡಿಪ್ಲೊಮ್ಯಾಟಿಕ್ಗಿಂತಲೂ ಇವ್ರಿಗೆ ಎಲ್ಲರಿಗೂ ಭಾರತದಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ಕಾಲದವರೆಗೂ ಇರೋದೇನಂದ್ರೆ ಇತಿಹಾಸದಲ್ಲಿ ಅತಿ ದೊಡ್ಡ ಮಿಲಿಟರಿ ಇದು. ಇವ್ರಿಗಿರೋದು ಏನಂದರೆ ನಾವು ಜಗತ್ತಿನ ಶಾಂತಿ ದೂತರು. ಈ ಇಂಡಿಯನ್ ಪೊಲಿಟಿಕ್ಸ್ಗೆ ಮತ್ತು ಇಂಡಿಯನ್ ಡಿಪ್ಲೊಮೆಸಿಗೆ ಇದುವರೆಗೂ ಇದ್ದಂಥ ಬಹಳ ದೊಡ್ಡ ಸಮಸ್ಯೆ ಅಂದರೆ ಜಗತ್ತಿನಲ್ಲಿ ನಾವು ಬುದ್ಧನ ಸಂದೇಶವನ್ನು ಗಾಂಧೀಜಿಯ ಸಂದೇಶವನ್ನು ಕೊಡೋಕ್ಕೆ ನಾವು ಹುಟ್ಟಿದ್ದೀವಿ ಅಂತ. ಹಂಗಾಗಲ್ಲ ಇಂಟರ್ನ್ಯಾಷನಲ್ ಪೊಲಿಟಿಕ್ಸು. ಹಾಗಾಗಿದ್ದರೆ ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲೇ ನಾನು ಕೆಲಸ ಮಾಡಿದ್ದು ವಿಯೆಟ್ನಾಂನಲ್ಲಿ ಅಮೇರಿಕಾದವ್ರು ಬಾಂಬ್ ಮಳೆ ಎಷ್ಟು ವರ್ಷ ಕರೆದ್ರು. ಇವ್ರು ಹೋಗೊಂದು ಬಿಳಿ ಬಾವುಟ ಇಟ್ಕೊಂಡಿದ್ದರೆ ಶಾಂತಿ ತರೋಕ್ಕಾಗ್ತಿತ್ತು? ಆಗಲ್ಲ. ಅದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಅಥವಾ ಇವತ್ತು ಇಸ್ರೇಲು ಮತ್ತು ಪ್ಯಾಲೆಸ್ಟೈನ್ ನಡುವೆ ಜಗಳ ನಡೀತಿದೆ. ನೀವು ಹೋಗ್ಬಿಟ್ಟು ಅಲ್ಲಿ ಒಂದು ಅಹಿಂಸೆಯ ವಿಚಾರವನ್ನು ಭಾರತದ ವಿಚಾರ ಹೇಳಿದರೆ ಯಾರು ಕೇಳಿಸ್ಕೊಳ್ತಾರೆ? ಆ ಹುಚ್ಚು ಬಾಂಗ್ಲಾದ ಸ್ಥಾಪನೆಯ ಸಂದರ್ಭದಲ್ಲಿ ನಮ್ಮ ದೇಶದ ಚುಕ್ಕಾಣಿ ಹಿಡಿದವ್ರಿಗೆ ಇದ್ದಿದ್ದರಿಂದ ಮಿಲಿಟ್ರಿ ಅವ್ರು ಗೆದ್ದಿದ್ದನ್ನು ರಾಜಕೀಯದವ್ರು ಬಿಟ್ಕೊಟ್ರು. ಇಲ್ಲ ಅಂದಿದ್ರೆ ಅವತ್ತೇ ಒಂದು ಪಾಠವನ್ನು ಕಲಿಸಿದ್ದಿದ್ದರೆ ಪಾಕಿಸ್ತಾನಕ್ಕೆ ಅದು ಈಗಿನ ವಿಷಯಕ್ಕೆ ಬಂದರೆ ಈಗ ಏನಾಗ್ತಾ ಇದೆ ಅಂದರೆ ನಾವು ನಮ್ಮ ಮಿತ್ರ ದೇಶ ಅಂತ ಸೃಷ್ಟಿ ಮಾಡಿದ ಬಾಂಗ್ಲಾದೇಶ ಕಾಲಕ್ರಮೇಣ ತನ್ನ ಅದೇ ಮೂಲಭೂತವಾದಿ ಪ್ರತ್ಯೇಕತಾವಾದಿ ಮನೋಭಾವವನ್ನೇ ತೋರಿಸ್ತಾ ಇದೆ. ಅಂದರೆ ಹೀಗೆ ಬಿಟ್ಟರೆ ಅದು ಇನ್ನೊಂದು ಪಾಕಿಸ್ತಾನ ಆಗೋದ್ರಲ್ಲಿ ಈಗಾಗಲೇ ಆಗ್ಬಿಟ್ಟಿದೆ. ಅದು ಯಾವ ಅನುಮಾನವೂ ಇಲ್ಲ. ಬಟ್ ಕೃತಜ್ಞತೆ ಅನ್ನೋದು ಮನುಷ್ಯ ಸ್ವಭಾವ ಅಲ್ವಾ ಅನ್ನೋದು ನನ್ನ ಪ್ರಶ್ನೆ. ಹ್ಯೂಮನ್ ನೇಚರ್ ಸರ್. ನಮ್ಗೆ ಯಾರು ಉಪಕಾರ ಮಾಡಿದರೆ ನಾವು ಉಪಕಾರ ಸ್ಮರಣೆ ಮಾಡ್ಕೋತೀವಪ್ಪ. ಅಲ್ಲ, ಆ ಲೆಕ್ಕ ಅವರಿಗೆ ಪ್ರತ್ಯುಪಕಾರ ಮಾಡಬೇಕು ಅನ್ನೋ ಬಯಕೆ ಇರುತ್ತೆ. ಅದನ್ನು ಮಾಡೋಕ್ಕಾಗದೆ ಹೋದ್ರೂ ತೊಂದರೆ ಅಂತೂ ಕೊಡೋದಿಲ್ಲ. ಯಾವತ್ತೂ ನಮ್ಗೆ ಇಲ್ಲ. ಅದೇನಾಗುತ್ತೆ ಗೊತ್ತಾ, ಅದು ನಮ್ಮ ಒಂದು ಡೈನಿಂಗ್ ಟೇಬಲಲ್ಲಿ ಅದು ಸರಿ. ಅಂದರೆ ನಮ್ಮನೆಲ್ಲೋ ನಿಮ್ಮನೆಲ್ಲೋ ಊಟ ಮಾಡುವಾಗ ಡೈನಿಂಗ್ ಟೇಬಲಲ್ಲಿ ಸರಿ ಹೊರತು ಪೊಲಿಟಿಕ್ಸ್ನಲ್ಲಿ, ಯಾಕೆ ನಾನು ಆ ಕ್ಷೇತ್ರದಲ್ಲಿ ವ್ಯಾಪಕವಾಗಿ ಅಲ್ಲೇ ಇದ್ದು ಕೆಲಸ ಮಾಡಿರೋದ್ರಿಂದ 3 ವರ್ಷ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಅದು ಈ ಪಾನ್ ಥರ, ಈ ಚೆಸ್ನಲ್ಲಿ ನಡೆಯೋ ಪಾನ್ ಥರ. ಹೆಜ್ಜೆಗೆ ನೀವು ಹೇಗೆ ಮಾಡ್ತೀರೋ ಹಾಗೆ ಮಾಡ್ತೀವಿ, ಆ ರೀತಿ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಯಾಕೆ ಹಿಂಗೆ ಮಾಡ್ತಿರ್ಬಹುದು ಅಂತ ನನಗನ್ಸುತ್ತೆ ಬಾಂಗ್ಲಾದೇಶದಲ್ಲಿ. ಅಂದರೆ ಯಾರಿಗೆ ಭಾರತ ಮತ್ತು ಚೀನಾ ಅಥವಾ ಚೀನಾ ಮತ್ತು ಭಾರತ ಜಗತ್ತಿನ ಬಹಳ ದೊಡ್ಡ ಅಂತಾರಾಷ್ಟ್ರೀಯ ಶಕ್ತಿ ಆಗಬಾರ್ದು ಅಂತ ಅನ್ನಿಸ್ತಿದೆಯೋ, ನೇಮ್ಲಿ ಅಮೆರಿಕ ಮತ್ತು ಉಳಿದ ದೇಶಗಳಿಗೆ, ಅವರಿಗೆ ಈ ಪ್ಲಾಟ್ ಬೇಕಾಗಿದೆ. ಇವರೆಲ್ಲ ಪಾನ್ಗಳು ಅಷ್ಟೇ. ಈ ಮೊನ್ನೆ ಅಫ್ಘಾನಿಸ್ತಾನು, ಇನ್ನೊಂದು ಸ್ವಲ್ಪ ವರ್ಷದ ಮುಂಚೆ ಪಾಕಿಸ್ತಾನು, ಅದಕ್ಕೆ ಮುಂಚೆ ಇರಾನು, ಇವಾಗ ಬಾಂಗ್ಲಾದೇಶ. ನಾಳೆ ಬೇಕಾದ್ರೆ ಇನ್ನೊಂದು 3 ವರ್ಷ ನಾವು ಡಿಬೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇ ಜಾಗದಲ್ಲಿ ಫಿಲಿಪೈನ್ಸ್ ಬರ್ಬೋದು, ಅಥವಾ ಇಂಡೋನೇಷ್ಯಾ ಬರ್ಬೋದು, ಇಲ್ಲ ಮಲೇಷ್ಯಾ ಅಂತೂ ಗ್ಯಾರಂಟಿ ಬರುತ್ತೆ. ಇವತ್ತು ಮಲೇಷ್ಯಾ ಒಂದು ಇಸ್ಲಾಮಿಕ್ ಕಂಟ್ರಿಯಾಗಿ ಎಮರ್ಜ್ ಆಗ್ತಿದೆಯಲ್ಲ. ಯಾಕೆ ಈ ವಿಷಯ ಹೇಳ್ತೀನಿ ಮಲೇಷ್ಯಾದ್ದು ಅಂದರೆ, ಭಾರತದ ಜೊತೆಗೆ ಉಳಿದಂತೆ ಎಲ್ಲ ಒಳ್ಳೆ ಸಂಬಂಧ ಇದೆ ಭಾರತಕ್ಕೆ ಮಲೇಷ್ಯಾಗೆ. ಆದರೆ ಭಾರತದ ಒಳಗಿನ ರಾಮ ಜನ್ಮಭೂಮಿ ಮತ್ತು ಇತ್ಯಾದಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಕೆಲವು ವರ್ಷಗಳ ಹಿಂದೆ ಒಂದು ಫೈನಲ್ ತೀರ್ಪು ಕೊಡ್ತು. ಅದು ಅಪೆಕ್ಸ್ ಕೋರ್ಟ್. ಅದು ನಮ್ಮ ದೇಶದ ಅಂತಿಮ ನ್ಯಾಯಾಲಯದ ಬಾಗಿಲು. ಅದನ್ನು ತೀರ್ಪು ಕೊಟ್ಟಿದ್ದು ಈ ಗಡಿ ಒಳಗಡೆ ಇರೋರಿಗೆ ಸಂಬಂಧಪಟ್ಟಿದ್ದು ಅಲ್ವಾ, ಭಾರತದ ಪೊಲಿಟಿಕಲ್ ಒಳಗಡೆ ಭೂಗೋಳದಲ್ಲಿರೋರಿಗೆ ಸಂಬಂಧಪಟ್ಟಿದ್ದು. ಬೇರೆ ಯಾವ ದೇಶದವರು ಇದ್ರ ಬಗ್ಗೆ ತುಟಿಕ್-ಪಿಟಕ್ಕಲ್ಲಿಲ್ಲ. ನೀವು ಈಗಲೂ ಗೂಗಲ್ ಮಾಡಿ ನೋಡಿ, ಅಯೋಧ್ಯೆಯ ರಾಮ ಜನ್ಮಭೂಮಿ ತೀರ್ಪಿಗೆ ವಿರುದ್ಧವಾಗಿ ಮಾತನಾಡಿದ್ದು ಮಲೇಷ್ಯಾದವರು. ಅದು ಇಸ್ಲಾಮಿಕ್ ಮೆಜಾರಿಟಿಯಲ್ಲಿ ಆಳುವಂಥ ದೇಶ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಡೀತಾ ಇರೋದು ಏನು ಅಂದರೆ, ಅಂತಾರಾಷ್ಟ್ರೀಯವಾಗಿ ಭಾರತ ಒಂದು ವಿಶ್ವಗುರು ಆಗಿಬಿಡುತ್ತೆ, ಅಥವಾ ಭಾರತ ಒಂದು ದೊಡ್ಡ ಶಕ್ತಿ ಆಗುತ್ತೆ, ಅಥವಾ ಅದಕ್ಕೆ ಪ್ರತಿಸ್ಪರ್ಧಿಯಾಗಿ ಚೀನಾ ಒಂದು ಶಕ್ತಿ ಆಗುತ್ತೆ ಅಂತ ಏನೋ ಒಂದು ಕೆಮಿಸ್ಟ್ರಿ ನಡೀತಾ ಇದೆ ಈಗ. ಯಾವುದೋ ಒಂದು ಮುಂದೆ ಹೋಗ್ಬೋದು, ಹಿಂದೆ ಹೋಗ್ಬೋದು, ಅದು ಕಾಲಕ್ಕೆ ಬಿಟ್ಟಿದ್ದು. ಭಾರತನೇ 2ನೇ ಪ್ಲೇಸ್ಗೆ ಹೋಗ್ಬೋದು, ಅಥವಾ ಚೀನಾನೇ ಮುಂದಕ್ಕೆ ಹೋಗ್ಬೋದು, ಅಥವಾ ಭಾರತನೇ ಮುಂದಕ್ಕೆ ಹೋಗ್ಬೋದು, ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಆ ಕಡೆ ಅಂತೂ ಭಾರತ ಕಾಲು ಹಾಕ್ತಿದೆ ಅಲ್ವಾ, ದಿಕ್ಕಿದೆ. ಇದನ್ನು ತಪ್ಪಿಸೋದು ಹೆಂಗೆ? ಒಂದು, ನೀವು ಇಂಟರ್ನಲ್ಲಿ ಬ್ಲಾಸ್ಟ್ ಮಾಡ್ಬೋದು, ಪಾರ್ಲಿಮೆಂಟಿನ ಒಂದು ನಡವಳಿಕೆಗಳನ್ನು ಕಮ್ಮಿ ಮಾಡ್ಬೋದು, ಅಂದರೆ ಪಾರ್ಲಿಮೆಂಟ್ ಪಾರ್ಟಿಸಿಪೇಷನ್ ಕಮ್ಮಿ ಮಾಡ್ಬೋದು, ಅಥವಾ ಡೆಲ್ಲಿಯಲ್ಲಿ ಮಾಡಿದಂತೆ ರೈಟ್ಸ್ ಮಾಡ್ಬೋದು, ಅಥವಾ ದಿನಗಟ್ಟಲೆ ಮುಖ್ಯ ರಸ್ತೆಯನ್ನು ತಡೆದು ನಿಂತ್ಕೋಬೋದು, ಶಾಹೀನ್ ಬಾಗ್ ಪ್ರಕರಣದಲ್ಲಾದಂತೆ ಎಲೆಕ್ಷನ್ಗಳಲ್ಲಿ ಆಟ ಆಡಬಹುದು. ಇದು ಒಂದು ಹಂತ. ಅಂತಾರಾಷ್ಟ್ರೀಯವಾಗಿ ಹೋಗಿ ಭಾರತವನ್ನು ತಪ್ಪಾಗಿ ಪ್ರತಿಬಿಂಬಿಸಬಹುದು, ವಿರೋಧ ಪಕ್ಷದವ್ರು ಮಾಡ್ತಿರುವಂತೆ ಆ ಸಾರಸ್ ಜೊತೆ ಸೇರಿಕೊಂಡು ಇತ್ಯಾದಿಗಳು. ಅದು ಭಾಳ ದೀರ್ಘಕಾಲದ
ಪರಿಣಾಮವನ್ನು ಆಮೇಲೆ ಬೀರುತ್ತೆ. ಎಸ್. ಇಮ್ಮಿಡಿಯೇಟಾಗಿ ನಿಮ್ಗೆ ಏನಾದ್ರು ಆಗಬೇಕಾದ್ರೆ ವಿಶ್ವದ ಮೀಡಿಯಾದ ಒಂದು ಇದು ಫೋಕಸ್ಸು ಭಾರತದಿಂದ 1-2 ಡಿಗ್ರಿ ಪಕ್ಕಕ್ಕೆ ತಿರುಗಿದ್ರೆ ಕ್ಯಾಮ್ರಾ ಬಾಂಗ್ಲಾದೇಶದ ಮೇಲೆ ಬೀಳುತ್ತೆ. ಕರೆಕ್ಟ್. ನಾನು ಎಲ್ಲೋ ವಿದೇಶದಲ್ಲಿ ನಿಂತು ಮಾತಾಡೋ ಒಂದು ರೀತಿ ಇದನ್ನು ಹೇಳ್ತಾ ಇದ್ದೀನಿ. ಅಂದರೆ ಹೌದು, ನಾನು ಆಚೆ ನಿಂತು ನೋಡಿದಾಗ ಭಾರತ 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 ಅಂತಿದ್ದಾರೆ. ದಿನ ನೋಡಿದ್ರೆ ಮೋದಿ ಅಲ್ಲಿ ಹೋಗ್ತಾರೆ, ಇವ್ರು ಇಲ್ಲಿ ಹೋಗ್ತಾರೆ, ಅಥವಾ ಜೈಶಂಕರ್ ಇಲ್ಲಿ ಹೋಗ್ತಾರೆ, ಅವರೆಲ್ಲ ಉತ್ತರ ಕೊಡ್ತಾರೆ ವಿಶ್ವಸಂಸ್ಥೆಯಲ್ಲಿ. ಇದನ್ನು ಕಮ್ಮಿ ಮಾಡಬೇಕಾದ್ರೆ ಪಕ್ಕದಲ್ಲಿ ನಿಮಗೆ ಇವರು ಇಂಟರ್ನ್ಯಾಷನಲ್ ವಿಷಯಗಳನ್ನು ಹೋಗಿ ಸಾಲ್ವ್ ಮಾಡ್ತಾರೆ ಅಂದಾಗ ನಿಮ್ಮ ಬಾರ್ಡರ್ ಡಿಸ್ಪ್ಯೂಟು ಅಥವಾ ಪಕ್ಕದ ದೇಶದ ಜೊತೆಗೆ ಒಂದು ಹಚ್ಕೊಟ್ರೆ ಈ ವಿಷಯದಲ್ಲೇ ಭಾರತ ಹೇಗೊಂದು 25-30 ವರ್ಷ ಪಾಕಿಸ್ತಾನದ ಜೊತೆ ಒದ್ದಾಡ್ಕೊಂಡು ತನ್ನ ಶಕ್ತಿನ ಹಾಳು ಮಾಡ್ಕೊಳ್ತಿತ್ತೋ ಹಂಗೆ ಈಗ ಇನ್ನೊಂದು ಅಂದರೆ ಭಾರತಕ್ಕೆ ನಿಜವಾಗ್ಲೂ ನಾನು 10 ಸತಿ ಹೇಳಿದ್ದೀನಿ, ಭಾರತಕ್ಕೆ ನಿಜವಾಗ್ಲೂ ಪೊಲಿಟಿಕಲಿ ಅಥವಾ ಎಕನಾಮಿಕಲಿ ದೊಡ್ಡ ಚಾಲೆಂಜ್ ಇದ್ದರೆ ಅದು ಪಾಕಿಸ್ತಾನವೂ ಅಲ್ಲ, ಬಾಂಗ್ಲಾದೇಶನೂ ಅಲ್ಲ, ಅದು ಆ್ಯಕ್ಚುಲಿ ಚೀನಾ. ಚೀನಾ ಜೊತೆ ಒಂದು ಡೈಲಾಗ್ ಅಂದರೆ ಸರಿಯಾದ ರೀತಿ ಗೆಲ್ಲುವಂತೆ, ಅಂದರೆ ಭಾರತದ ಅಭಿಪ್ರಾಯ ಗೆಲ್ಲುವಂತೆ ಒಂದು ಡೈಲಾಗ್ ಮಾಡೋದಕ್ಕೆ ಅವಕಾಶ ಆಗೋದು ಯಾವಾಗ ಅಂದರೆ ಈ ಇಬ್ಬರು ಸಣ್ಣ ಪ್ಲೇಯರ್ಸ್ ಇದ್ದಾರಲ್ಲ ಏಷ್ಯಾದಲ್ಲಿ, ಇವ್ರು ಸ್ವಲ್ಪ ತಗ್ಗಬೇಕು, ಇವ್ರು ನ್ಯೂಟ್ರಲ್ ಆಗಿಬಿಟ್ರೆ ನಾಳೆ ಭಾರತವೋ ಚೀನಾನೋ ಅಂತ ಡಿಸೈಡ್ ಆಗಿಬಿಡುತ್ತೆ ಕೆಲವು ವರ್ಷಗಳಲ್ಲಿ. ಯಾರಿಗೆ ಗೊತ್ತು, ಮೊನ್ನೆ ಆದಂತೆ ಚೀನಾ ಮತ್ತು ಭಾರತ ಕೈ ಜೋಡಿಸ್ಬಿಟ್ಟು ವಿಶ್ವದ ಏಷ್ಯಾದ ಅತಿ ದೊಡ್ಡ ರಾಷ್ಟ್ರಗಳಾಗಿ ನಾವಿಬ್ಬರು ಅದನ್ನು ಪವರ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಹೋದರೆ ಉಳಿದಂಥ ಕ್ರಿಶ್ಚಿಯನ್ ಮೆಜಾರಿಟಿ ದೇಶಗಳಿಗೆ ಮತ್ತು ಉಳಿದಂಥ ಇಸ್ಲಾಮಿಕ್ ಮೆಜಾರಿಟಿ ದೇಶಗಳಿಗೆ ದೊಡ್ಡ ಇದು ಪಾಯಿಂಟ್. ಗ್ಲೋಬಲ್ ಪೊಲಿಟಿಕ್ಸ್ನಲ್ಲಿ ಇವರೊಂದು ದಾಳ ಒಂದು ಪಾನಲ್ಲಿ ನಾವು ಪಗಡೆ ಇದರಲ್ಲಿ ಆಡುವಾಗ ಚೆಸ್ಸಲ್ಲಿ ಅಷ್ಟೇ ಯಾವುದೋ ಒಂದು ಸಣ್ಣದೊಂದು ಕಾಲಾಳು ಸೈನಿಕ ಅಂತಿರುತ್ತಲ್ಲ ಆ ಪಾತ್ರವನ್ನು ವಹಿಸ್ತಿದ್ದಾರೆ. ಇಲ್ಲಾಂದರೆ ನಿಮಗೆ ಯೂನಸ್ ಅನ್ನುವಂಥ ರಾಜಕೀಯದಲ್ಲಿ ಏನೂ ಗೊತ್ತಿಲ್ಲದೆ ಇರೋ ವ್ಯಕ್ತಿಯನ್ನು ತೊಗೊಂಡು ಬಂದು ಅಲ್ಲಿಯ ಮುಖ್ಯ ವ್ಯಕ್ತಿಯನ್ನು ಮಾಡ್ತಾರೆ, ಪ್ರಧಾನ ಸ್ಥಾನದಲ್ಲಿ ತರ್ತಾರೆ ಅಂದರೆ ಅದು ಪಾನೇ ಅದು ಆ್ಯಕ್ಚುಲಿ. ಇದನ್ನು ಭಾರತದ ಸಂದರ್ಭದಲ್ಲೂ ಮಾಡೋಕ್ಕೆ ನೋಡಿದೆ, ರಷ್ಯಾನೋ ಅಥವಾ ಅಮೆರಿಕಾನೋ ಮಾಡೋಕ್ಕೆ ನೋಡಿದೆ, ಅನೇಕ ಸತಿ ಅವ್ರನ್ನ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ನೋಡಿದೆ. ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ. ಒಂದು ಇಲ್ಲಿಯ ಸಂಖ್ಯೆ ಜಾಸ್ತಿ, ಮತಗಟ್ಟೆ ದೊಡ್ಡದು, ಪಾರ್ಲಿಮೆಂಟಿನ ವ್ಯಾಪಕ ಲೋಕಸಭಾ ಕ್ಷೇತ್ರಗಳು ಜಾಸ್ತಿ. ಆಮೇಲೆ ಯಾವ ದೇಶಗಳಲ್ಲಿ ಅದು ಸಾಧ್ಯ ಆಯಿತು ಆ ದೇಶಗಳಲ್ಲಿರುವ ಸಮಸ್ಯೆಗಳು ಅಷ್ಟು ಗಂಭೀರವಾಗಿ ಭಾರತದಲ್ಲಿ ಇಲ್ಲದೇ ಇಲ್ಲ. ಅಲ್ಲಿ ಇಡೀ ದೇಶಕ್ಕಿರೋ ಸಮಸ್ಯೆ ಇಲ್ಲೆಲ್ಲೋ ಒಂದು ಪೋರ್ಷನಲ್ಲಿ ಇರ್ಬೋದು. ಇಡೀ ಬಾಂಗ್ಲಾದಲ್ಲಿ ಆಗೋ ಸಮಸ್ಯೆ ಇಲ್ಲೆಲ್ಲೋ ಮಲ್ಲಪುರಂನಲ್ಲೋ ಅಥವಾ ಇನ್ನೆಲ್ಲೋ ಗುವಾಹಟಿ ಕಡೆ ಅಸ್ಸಾಂನಲ್ಲೋ ಎಲ್ಲ ಒಂದಿದೆ. ಅದನ್ನು ಅಲ್ಲಿಯ ಲೋಕಲ್ ರಾಜಕಾರಣಿಗಳು ಅಥವಾ ಸ್ಥಳೀಯ ಪೊಲೀಸರು ಅಥವಾ ನ್ಯಾಯಾಧೀಶರು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಹ್ಯಾಂಡಲ್ ಮಾಡ್ತಾನೆ ಇದ್ದಾರೆ. ಇದು ಅವ್ರಿಗೆ ಪ್ರಾಬ್ಲಮ್. ಇನ್ನೊಂದು ನನಗನ್ಸೋದು ನಿಮ್ಮ ಹತ್ರ ಮಾತನಾಡುವಾಗ, ಭಾರತ ತನಗೆ ಬೇಕೋ ಬೇಡವೋ ತಾನು ಸೆಕ್ಯುಲರ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡ್ಕೊಂಡಿದೆ, ಅದೇ ರೀತಿ ನಡ್ಕೊಳ್ತಾನೂ ಇದೆ. ಅದ್ರ ಬಗ್ಗೆ ಅನೇಕರಿಗೆ ಇರ್ಬೋದು, ಆದರೆ ನಡ್ಕೊಳ್ತಿದೆ. ಅದು ಹಿಂದೆ ನೆಹರು ಅವ್ರ ಕಾಲದಿಂದ ಹಿಡಿದು ಮೋದಿ ಅವ್ರ ಕಾಲದ ತನಕ ತನ್ನ ಸೆಕ್ಯುಲರ್ ಬಿಂಬವನ್ನು ಅದು ಬಿಂಬಿಸ್ಕೊಳ್ತಾ ಇದೆ. ಇದಕ್ಕೆ ನಿಮಗೆ ವಿರುದ್ಧವಾಗಿ ಮಾಡಬೇಕಾದ್ರೆ ಕಮ್ಯುನಲ್ ಕಾನ್ಸೆಪ್ಟ್ ಅಂತ ತರಬೇಕು. ಭಾರತದಲ್ಲಿರುವ ಈ ಸೆಕ್ಯುಲರಿಸಮ್ನ ಒಂದು ಪಾಯಿಂಟನ್ನು ನೀವು ಸಡಿಲ ಮಾಡಬೇಕಾದ್ರೆ ಯಾರು ಹೋಗಿ ನಾವು ಬಾಂಗ್ಲಾದೇಶವನ್ನು ಬಗ್ಗುಬಿಡಿಯೋಣ, ಅಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಆಕ್ರಮಣ ನಡೀತಾ ಇದೆ ಅನ್ನುವಂಥ ಟೋನ್ ಜಾಸ್ತಿ ಆದರೆ ಭಾರತ ತನ್ನ ಸೆಕ್ಯುಲರಿಸಮ್ನ ಹಿಡಿತವನ್ನು ಕಮ್ಮಿ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಿಲ್ಲ, ಮಾಡ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಮತ್ತು ಅಂತಾರಾಷ್ಟ್ರೀಯವಾಗಿ ಈಗಾಗಲೇ ಮೀಡಿಯಾ 2014ರಿಂದ ಭಾರತದಲ್ಲಿ ಈಗಾಗಲೇ ಕೋಮುವಾದಿ ಶಕ್ತಿಗಳು ಬಂದ್ಬಿಟ್ಟಿದೆ ಅಂತ ಮೋದಿಯವರು ಅಧಿಕಾರಕ್ಕೆ ಬಂದಾಗಿಂದ ಹೇಳುವ ಪ್ರಯತ್ನವನ್ನು ತುಂಬ ವ್ಯಾಪಕವಾಗಿ ಮಾಡ್ತೀವಿ. ನಮ್ಮ ದೇಶದ ಅನೇಕ ಬುದ್ಧಿಜೀವಿಗಳು ಅದೇ ಕೆಲಸವನ್ನು ಮಾಡ್ತಿದ್ದಾರೆ. ಅದಕ್ಕೆ ಇದು ಸಲ್ಮಾನ್ ರಶ್ದಿ ಅವರು ಮಾತಾಡಿದ್ದು ಭಾಳ ಆಶ್ಚರ್ಯ ಆಯ್ತು. ಅದೇನೇ ಆಗೋದು. ಅದು ಏನು ಗೊತ್ತಾ, ಫೈನಲಿ ಏನು ಅಂತ ಹೇಳಿದ್ರೆ ಅವರು ಯಾವ ಒಂದು ಮತ ಸಿದ್ಧಾಂತವನ್ನು ಒಪ್ಕೊಂಡು ಅವರು ಜನ್ಮ ತಳೆದಿದ್ದಾರೋ ಅದನ್ನು ಅವರು ಕಂಪ್ಲೀಟಾಗಿ ಬಿಟ್ಕೊಡಲ್ಲ. ಅವ್ರಿಗೆ ಎಷ್ಟೇ ಅದರಿಂದ ಹಾನಿ ಆಗಲಿ ಅವ್ರ ಮೇಲೆ ದಾಳಿ. ನೀವು ಹೇಳ್ತಾ ಇರೋದು ಇತ್ತೀಚಿನ ಜಿಯೋಪೊಲಿಟಿಕಲ್ ಡೆವಲಪ್ಮೆಂಟ್ಗಳ ಸರ್, ಅಂದರೆ ಭಾರತದ ಬೆಳವಣಿಗೆಯ ದೃಷ್ಟಿಕೋನ ಇತ್ತೀಚಿನ ಬೆಳವಣಿಗೆ ಅದು. ಆದರೆ ರೈಟ್ ಫ್ರಮ್ ದ ಇನ್ಸೆಪ್ಷನ್ ಆಫ್ ದಿಸ್ ಕಂಟ್ರಿ ಬಾಂಗ್ಲಾದೇಶ್, ಮುಂಚೆ ಪೂರ್ವ ಪಾಕಿಸ್ತಾನ ಆದಾಗಿನಿಂದಲೂ 23% ಇದ್ದಂಥ ಹಿಂದೂಗಳ ಸಂಖ್ಯೆ 1951ನಲ್ಲಿ 23% ಇದ್ದಿದ್ದು, ಆಮೇಲೆ 13.5% ಬಂತು, ಈಗ 6.9%. ಅದು ಏನು ಗೊತ್ತಾ, ನಾನು ಇಸ್ಲಾಂನ ಅಥವಾ ಈ ಜಿಯೋಪೊಲಿಟಿಕ್ಸ್ನ ಸ್ಟಡಿ ಮಾಡಿದಂತೆ ಅಂತಾರಾಷ್ಟ್ರೀಯವಾಗಿ ಮತ್ತು ನೈಬರಿಂಗ್ ಸ್ಟೇಟ್ ಸುತ್ತಮುತ್ತ ಇರೋ ದೇಶಗಳನ್ನು ನನ್ನ ಅಧ್ಯಯನದ ಸಲುವಾಗಿ ಓದಿದಾಗ ನನಗೆ ಸಿಕ್ಕಿದ್ದು 3 ಕಾನ್ಸೆಪ್ಟು. ಸಾಮಾನ್ಯ ನಾವು 2 ಹೇಳ್ತೀವಿ. ಒಂದು ದಾರುಲ್ ಹರಬ್ ಹೇಳ್ತೀವಿ, ಇನ್ನೊಂದು ದಾರುಲ್ ಇಸ್ಲಾಂ ಹೇಳ್ತೀವಿ, ಇನ್ನೊಂದು ದಾರುಲ್ ಇದಕ್ಕೆ ಸಂಬಂಧಪಟ್ಟ ಅಮನ್ ಅಂತ ಒಂದಿದೆ. ಅಮನ್ ಅಂದರೆ ಶಾಂತಿ. ಅಂದರೆ ಎಲ್ಲಿ
ಅವ್ರಿಗೆ ಮೆಜಾರಿಟಿಯಾಗಿ ಮಾಡೋಕ್ಕೆ ಸಾಧ್ಯ ಇಲ್ವೋ, ಇನ್ನೂ ಕಾಲ ಬಂದಿಲ್ವೋ ಇಸ್ಲಾಮಿಕ್ ಸ್ಟೇಟ್ಗೆ. ನಾನು ಇಂಡಿವಿಜುವಲ್ಸ್ ಬಗ್ಗೆ ಹೇಳ್ತಿಲ್ಲ, ಇಂಡಿವಿಜುವಲ್ ಮುಸಲ್ಮಾನ್ ವ್ಯಕ್ತಿಗಳ ಬಗ್ಗೆ ಹೇಳ್ತಿಲ್ಲ. ರಾಜಕೀಯವಾಗಿರೋ ಒಂದು ಇಸ್ಲಾಮಿನ ಚಿಂತನೆ ಹೇಗಿರುತ್ತೆ, ನಾನು ಮಾತಾಡ್ತಿರೋ ವಿಷಯ ಇಸ್ಲಾಮಿನ ಜಾಗತಿಕ ಚಿಂತನೆ 1400 ವರ್ಷದಲ್ಲಿ ಹೇಗಿದೆ ಪ್ರಾರಂಭದ ಕಾಲದಿಂದ ಇವತ್ತಿನ ತನಕ. ಅಂದರೆ ಎಲ್ಲಿ ಸಾಧ್ಯವಿಲ್ವೋ 10 ವರ್ಷ 20 ವರ್ಷ 30 ವರ್ಷ ನೀವು ಶಾಂತಿಯನ್ನು ಒಂದು ಆ ವೇಷ ಅಂತ ಹೇಳ್ತಿರೋ ಅಥವಾ ಶಾಂತಿಯನ್ನು ನೀವು ನಿಮ್ಮ ಗುರಾಣಿ ಮಾಡ್ಕೊಳ್ಳಿ. ಅಂದರೆ ಜನಸಂಖ್ಯೆ ಕಡಿಮೆ ಇರುವಾಗ ನಿಮ್ಗೆ ಹೆಚ್ಚು ರಿಸೋರ್ಸಸ್ ಇಲ್ಲ, ಬರೀ ಜನಸಂಖ್ಯೆ ಮಾತ್ರ ಅಲ್ಲ, ಎಕನಾಮಿಕ್ ರಿಸೋರ್ಸಸ್ ಇಲ್ಲ. ಎಕನಾಮಿಕ್ಸ್ ನಿಮ್ಮ ಹತ್ರ ಹಣ ಪವರ್ ಹಣಕಾಸಿಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ. ಅದು ಇಲ್ಲದೆ ಬಾಂಗ್ಲಾದೇಶದ ಕೈಲಿ ಏನಿದೆ ಅಲ್ವಾ? ಅವರು ಭಾರತಕ್ಕೆ ಒಂದು ಅಕ್ಕಿ ಕೊಡ್ಬೋದು, ಒಂದು ಸೆಣಬು ಜೂಟ್ ಕೊಡ್ಬೋದು, ಅಥವಾ ಇನ್ನೊಂದು ಯಾವುದೋ ಒಂದು ಲೆದರ್ ಅಂದರೆ ಶೂಸು ಅಥವಾ ಬೇರೆ ಬೇರೆ ರೀತಿಯ ನಮ್ಮ ಸ್ಯಾಂಡಲ್ಸ್ ಅದಕ್ಕೆ ಸಂಬಂಧಪಟ್ಟಿರೋ ಉದ್ಯೋಗದ ಕೊಡ್ಬೋದು. ಆ ರೀತಿ ಇದ್ಬಿಟ್ರೆ ಬಹಳ ದೊಡ್ಡ ವಹಿವಾಟು. ಟೆಕ್ಸ್ಟೈಲ್ ಈಗ ಸ್ವಲ್ಪ ಟೆಕ್ಸ್ಟೈಲ್ ಅದನ್ನು ಅವ್ರು ಮಾಡ್ಬೋದು. ಅದು ಇಲ್ಲದೇ ಇರುವ ಕಾಲದಲ್ಲಿ ಮತ್ತು ಜಾಗ್ರಫಿಕಲಿ ಅವರು ಈ ಕಡೆ ಇರುವಂಥ ಅರಬ್ ಕಂಟ್ರೀಸ್ ಜೊತೆಗೆ ಕನೆಕ್ಟ್ ಆಗಿಲ್ಲ, ಅಂದರೆ ಪಾಕಿಸ್ತಾನ. ಹಾಗಾಗಿ ಆ ದೂರ ಇದೆ. ಮತ್ತು ಅವ್ರ ಪಕ್ಕದಲ್ಲಿರುವಂಥ ದೇಶ ಯಾವುದೋ ಥೈಲ್ಯಾಂಡು, ಇನ್ನೊಂದು ದೇಶ ಅದು ಬುದ್ಧಿಸ್ಟ್. ಅದು ಇವ್ರಿಗೇನು ಭಾಳ ಉಪಯೋಗ ಆಗಲ್ಲ. ಮಯನ್ಮಾರ್ ಗೊತ್ತಿಲ್ಲ, ಇನ್ನೂ ಅದೊಂಥರ ವಾಲಟೈಲ್ ಆಗಿದೆ. ಮಯನ್ಮಾರ್ನಲ್ಲಿ ಅಲ್ಲಿ ಇಸ್ಲಾಮ್ದು ಪ್ರಭಾವ ಇದೆ, ಬುದ್ಧಿಸಮ್ದು ಪ್ರಭಾವ ಇದೆ. ಗೊತ್ತಿಲ್ಲ ಯಾವುದ್ರದ್ದು ಕೈ ಮೇಲಾಗತ್ತೆ, ಗೊತ್ತಿಲ್ಲ ನಮಗೆ ಈ ಹಂತದ. ಅಂದರೆ ಎಂಡ್ ಆಫ್ ದಿ ಡೇ ನಾನೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂದರೆ, ಇದು ಮೋರ್ ಆರ್ ಲೆಸ್ ಒಂದು 2000 ವರ್ಷಗಳಿಂದ ಜಗತ್ತಲ್ಲಿ ನಡ್ಕೊಂಬಂದಿರೋ ಸಿವಿಲೈಸೇಷನಲ್ ನಾಗರಿಕತೆಗಳಿಗೆ ಸಂಬಂಧಪಟ್ಟ ಸಂಘರ್ಷನೇ ಹೌದು. ಒಂದು ಕಡೆ ನೀವು ಹಿಂದೂ ಮತ್ತು ಬೌದ್ಧ, ಇನ್ನೊಂದು ಕಡೆ ನಿಮಗೆ ಕ್ರೈಸ್ತ ಇಸ್ಲಾಂ, ಇವುಗಳ ನಡುವೆ ಒಂದು ರಾಜಕೀಯ ಪವರ್ಗೋಸ್ಕರ ನಡೀತಾನೆ ಇದೆ ಜಗಳ. ನಮಗದಷ್ಟು ಕ್ಲಿಯರಾಗಿ ಕಾಣಿಸ್ದೇ ಇರ್ಬೋದು. ಅದರ ಪರಿಣಾಮವಾಗಿ ಏನಾಗುತ್ತೆ, ಅವ್ರಿಗೆ ಬೇಕಾಗಿರೋ ಒಂದು ಇಸ್ಲಾಮಿಕ್ ಪ್ರಧಾನವಾದ ಬಾಂಗ್ಲಾದೇಶ ಆದಮೇಲೆ ಕೂಡ ಅವ್ರಿಗದರಿಂದ ಸಮಾಧಾನ ಆಗಲ್ಲ ಬಾಂಗ್ಲಾದೇಶದಲ್ಲಿ. ಯಾಕೆಂದರೆ ಆ ಬಾಂಗ್ಲಾದೇಶವನ್ನು ಯಾರು ನಿರ್ಮಾಣ ಮಾಡಿದ್ರು, ಮುಜಿಬುರ್ ರೆಹಮಾನು, ಅವ್ರಿಗೆ ಇದ್ದಿದ್ದೇನು ಅಂದರೆ ಬಾಂಗ್ಲಾದೇಶದ ಐಡೆಂಟಿಟಿ ಪಾಕಿಸ್ತಾನದ ಐಡೆಂಟಿಟಿಗಿಂತ ಬೇರೆ ಅಂತ. ಇದನ್ನ ಇವತ್ತು ಅನಾಲಿಸಿಸ್ನಲ್ಲಿ ಹೇಳ್ತಾ ಇಲ್ಲ. ಅವ್ರಿಗಿದ್ದಂಥ ಭಾಳ ದೊಡ್ಡ ಐಡಿಯಲ್ ಭಾಳ ಚೆನ್ನಾಗಿ ಹೇಳ್ತಿದ್ರು, ತುಮ್ ಕಾಲೆ ಹೋ ಛೋಟೆ ಹೋ ಅವ್ರ ಮछली ಖಾತೆ ಹೋ ಅಂತ. ಕರೆಕ್ಟ್. ಈ ಕಡೆ ಅವರಲ್ಲ, ನೀವು ಅವ್ರು ತುಮಕೋ ಉರ್ದು ನೈ ಆತಿ ಅಂತ. ಅದೇನೆ, ಆ ಉರ್ದುವನ್ನು ನಾವು ನಮ್ಮ ದೇಶದ ಭಾಷೆಯಾಗಿ ಮಾಡ್ಕೊಳ್ಳೋಕ್ಕೆ ನಾವು ಒಪ್ಪೋದಿಲ್ಲ ಅಂತನೇ ಅವರು 21 ಫೆಬ್ರವರಿ ಅಂಥೇಳಿ ಫೆಬ್ರವರಿ 21ನೇ ತಾರೀಕನ್ನು ಅವರು ತಮ್ಮ ಮಾತೃಭಾಷಾ ದಿನ ಅಂತ ಮಾಡಿಕೊಂಡು ನಾವು ಬಾಂಗ್ಲಾದಲ್ಲೇ ಹೇಳ್ತೀವಿ. ಆಮೇಲೆ ನಾವು ರವೀಂದ್ರನಾಥ್ ಟ್ಯಾಗೋರ್ ಅವರ ಸೋನಾರ್ ಬಾಂಗ್ಲಾ, ಅಮರ ಸೋನಾರ್ ಬಾಂಗ್ಲಾನೇ ನಮ್ಮ ಗೀತೆ, ರಾಷ್ಟ್ರಗೀತೆ ಮಾಡ್ಕೊಳ್ತೀವಿ ಅಂತ ಮಾಡಿಕೊಂಡ್ರು. ಮತ್ತು ಭಾರತೀಯ ಸಂಸ್ಕೃತಿಗೆ ಅಥವಾ ನಾನ್ ಇಸ್ಲಾಮಿಕ್ ಅಂದರೆ ಯಾವುದನ್ನು ಹಿಂದೂ ಅಂತ ಕರಿತೀವಿ ಅದಕ್ಕೆ ಸಂಬಂಧಪಟ್ಟ ಸಿಂಬಲ್ಸ್ನ ಅವ್ರು ಉಳಿಸ್ಕೊಂಡ್ರು. ಪ್ರಾರಂಭದಲ್ಲಿ ಹೇಳ್ತಾ ಇರೋದು 71ರಲ್ಲಿ ಖಾಜಿ ನಜರುಲ್ ಇಸ್ಲಾಮನ್ನು ಅವ್ರು ಗೌರವಿಸಿದ್ರು. ಈ ಥರದ ಎಲ್ಲ ವಿಷಯಗಳನ್ನು ಮಾಡಿದಾಗ ಏನಿತ್ತು ಅವ್ರಿಗೆ ಅಂದರೆ, ನಾವು ಪಾಕಿಸ್ತಾನದಂತೆ ಆಗಬಾರ್ದು, ಆಗ ಒಂದು ಪ್ಲೆಬಿಸೈಟ್, ಒಂದು ಜನಸಂಖ್ಯೆದು ಇದಾದಾಗ ಹೇಗೋ ನಾವು ಇಸ್ಲಾಮಿನ ಒಂದು ದೇಶ ಆಗ್ಬಿಟ್ವಿ, ನಮಗಿಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ, ಭಾರತ ಪ್ರಗತಿಯ ದಾರಿಯಲ್ಲಿದೆ. ನಾನು ಹೇಳ್ತಿರೋದು 60ರ ದಶಕ 70ರ ದಶಕದಲ್ಲಿ, ಅಂದರೆ ಇಂದಿರಾ ಗಾಂಧಿಯವರು, ನೆಹರು ಅವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯರ ಕಾಲದಲ್ಲಿ ಆ ಮಾದರಿಯಲ್ಲಿ ನಾವು ಹೋದರೆ ಒಳ್ಳೆಯದು ಅಂತ ಇದ್ದಿದ್ದರಿಂದ ಆ ಬಾಂಗ್ಲಾ ಮುಕ್ತಿವಾಹಿನಿ ಮಾಡಬೇಕಾದ್ರೆ ತ್ರೈಲೋಕ್ಯನಾಥ ಚಕ್ರವರ್ತಿ ಅಂತ ಭಾರತದ ಕ್ರಾಂತಿಕಾರಿಗಳಲ್ಲಿ ಒಬ್ಬರು, ಅವರು ಢಾಕಾದಲ್ಲಿ ವಾಸ ಮಾಡುತ್ತಿದ್ದಂಥ ಹಿಂದೂ ಅವರು, ಬಟ್ ಕ್ರಾಂತಿಕಾರಿ, ಅವರು ಬಾಂಗ್ಲಾದ ಮುಕ್ತಿಗೆ ಸಹಾಯ ಮಾಡಿದರು. ನಮ್ಮ ರಿಸರ್ಚು, ಅನುದ್ಧರ್ ರಿಸರ್ಚ್ ಹೇಳೋ ಪ್ರಕಾರ ಗುಮ್ನಾಮಿ ಬಾಬಾ ರೂಪದಲ್ಲಿದ್ದಂಥ ಸುಭಾಷ್ ಚಂದ್ರ ಬೋಸ್ ಕೂಡ ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣರಾದರು. ಆಮೇಲೆ ಬಾಂಗ್ಲಾದೇಶದಲ್ಲಿ ಅವರು ಏನು ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡ್ತಾಯಿದ್ರು ಪಾಕಿಸ್ತಾನದ ವಿರುದ್ಧ, ಅಂದರೆ ಆ ಕಡೆಯ ಪಾಕಿಸ್ತಾನದ ವಿರುದ್ಧ. ಆಗ ಅವರು ಸಭೆಗಳಲ್ಲಿ ಮುಜಿಬುರ್ ರೆಹಮಾನು ಸುಭಾಷ್ ಚಂದ್ರ ಬೋಸ್ದು ಫೋಟೋ ಇಡ್ತಾಯಿದ್ರು. ಮತ್ತು ಆ ಕೈ ಬೀಸೋದು, ಆಮೇಲೆ ಕೊನೆಯಲ್ಲಿ ಜೈ ಹಿಂದ್ ಅನ್ನೋ ಬದಲು ಜೈ ಬಾಂಗ್ಲಾ ಅಂತ ಹೇಳೋದು, ಇದೆಲ್ಲ ಪಕ್ಕಾ ನೇತಾಜಿ INA ಸ್ಟೈಲು. ಅದಂದರೆ ಅವರಿಗೆ ಭಾರತದ್ದೇ ಮಾಡೆಲ್, ಅವರ ರಾಷ್ಟ್ರಗೀತೆಯಿಂದ ಹಿಡಿದು ಅವರ ಐಕಾನ್ಸಿಂದ ಹಿಡಿದು, ಅಂದರೆ ಮನೆಯಲ್ಲಿ ಅವ್ರು ನಮಾಜ್ ಮಾಡೋದು, ಇಸ್ಲಾಮಿನ್ ಅದನ್ನು ಮಾಡ್ಕೊಳ್ತಿದ್ರು. ಆದರೆ ರಾಷ್ಟ್ರೀಯವಾಗಿ ಅವ್ರಿಗೆ ನಾವು ಭಾರತದ ಕಲ್ಚರ್ದೇ ಒಂದು ಭಾಗ ಅನ್ನುವಂತನೇ ಇತ್ತು. ಇದು ಕಂಪ್ಲೀಟ್ಲಿ ಅಗೇನ್ಸ್ಟ್ ಪಾಕಿಸ್ತಾನ್ ಮೊದಲಿಂದ ದ್ವೇಷದ ಮೇಲೆ ಭಾರತದ ಮೇಲೆ ಬಂತು. ಇವ್ರು ಹಂಗೆ ಬರಲಿಲ್ಲ. ಹಾಗಾಗಿ ಸಹಜವಾಗಿ ನಮ್ಮ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ಪು ಪಾಕಿಸ್ತಾನದ ಜೊತೆಗೆ ಹೆಚ್ಚು ಕಠಿಣವಾಗಿತ್ತು. ಯಾವಾಗಲೂ ಇರಲಿಲ್ಲ, ಸಾಕಷ್ಟು ಸತಿ ಇತ್ತು. ಇವ್ರ ಜೊತೆ ಅಂತೂ ತುಂಬ ಸೌಹಾರ್ದವಾಗಿತ್ತು. ಬಾಂಗ್ಲಾದೇಶದ ಜೊತೆ ಭಾರತ ತುಂಬ ಕಠಿಣವಾಗಿ ನಡ್ಕೊಳ್ತು 71ರಿಂದ ನಿನ್ನೆ ಮೊನ್ನೆ ತನಕ ಅನ್ನೋದು ಇಲ್ಲವೇ ಇಲ್ಲ. ನಾನು ಅಭ್ಯಾಸ ಮಾಡಿದಂತೆ. ಹಾಗಾಗ್ಬಿಟ್ಟು ಅಂದರೆ
ನಾನು ಇವಾಗ ನಿಮ್ಮ ಪಾಯಿಂಟಿಗೆ ಬರೋದಾರೆ ಕೃತಜ್ಞತೆ. ಟ್ರಾನ್ಸಿಷನ್ಗೆ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್ ತುಂಬಾ ಅದೇ ಹೇಳಿದ್ನಲ್ಲ, ಮುಸ್ಲಿಂ ಲೀಗಿನ ಬೀಜಗಳು ಭಾರತದಲ್ಲಿ ಅಧಿಕೃತವಾಗಿ ಸತ್ತೋದ್ವು. ಅಂದರೆ ಇನ್ನು ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಲ್ಲ. ಕೇರಳದಲ್ಲಿ ಒಂದು ಕಡೆ ಒಂದು ಪಾರ್ಟಿ ಇದ್ದಾರೆ ಬಿಟ್ಟರೆ, ಅವ್ರು ಇಡೀ ದೇಶದಲ್ಲಿ ಒಂದು ಆಫೀಸ್ ಮಾಡೋದಾಗಲಿ, ಅವ್ರಿಗೊಂದು ಯಾರೋ ಒಂದು ಮತಕ್ಷೇತ್ರ ಸಿಗುತ್ತೆ ಅನ್ನೋ ಪರಿಸ್ಥಿತಿ ಹೊಟ್ಟೋಯ್ತು. ಯಾಕೆಂದರೆ ಅವ್ರು ಮಾಡಿದಂಥ ರಾಷ್ಟ್ರಘಾತಕ ಕೆಲಸದಿಂದ ಮುಸ್ಲಿಂ ಲೀಗ್. ಆದರೆ ಆ ಎಲಿಮೆಂಟು ಇವತ್ತಿಗೂ ಅಲ್ಲಿದೆ, ಇಲ್ಲಿ ಬಾಂಗ್ಲಾದೇಶದಲ್ಲಿ. ಅಂದರೆ ದಾರುಲ್ ಹರಬ್ ಮತ್ತು ದಾರುಲ್ ಇಸ್ಲಾಂ ಇದೆ ಅಲ್ವಾ, ಈಗಾಗಲೇ ಇಸ್ಲಾಂನ ಆಡಳಿತದಲ್ಲಿ ಬಾಂಗ್ಲಾದೇಶ ಇದೆ, ಪಾಕಿಸ್ತಾನ ಇದೆ, ಭಾರತ ಇಲ್ಲ. ಅವರ ಫಿಲಾಸಫಿ ನಾನು ಹೇಳ್ತಿರೋದು ಅಲ್ವಾ. ಅದನ್ನು ಮಾಡಬೇಕಾದ್ರೆ ಪ್ರಾರಂಭದ 25-30 ವರ್ಷ ಶಾಂತಿಯಲ್ಲಿ ಮಾಡಿದ್ರು. ಹೈಕಮಿಷನ್ ಜೊತೆ ಚೆನ್ನಾಗಿರೋದು. ಈಗ ನಾನೇನೆ ವಿಯೆಟ್ನಾಂನಲ್ಲಿ ಕೆಲಸ ಮಾಡುವಾಗ ಬಾಂಗ್ಲಾದೇಶದ ಡೇ ಮಾಡ್ತಾರಲ್ಲ, ಅವತ್ತು ನಾನೇ ಭಾಗವಹಿಸಿದ್ದೀನಿ. ನಾನೇ ಅಲ್ಲಿ ಅವ್ರು ಕೊಡೋ ಚಹಾನೋ ಅಥವಾ ಅವ್ರು ಕೊಡೋ ಜ್ಯೂಸ್ನೋ ಕುಡಿದಿದ್ದೀನಿ, ಅವ್ರ ಜೊತೆ ಮಾತುಕತೆ ಮಾಡಿದ್ದೀನಿ. ಅವರ ಸಾವನೀರ್ಸ್ ಅಂತಾರಲ್ಲ, ಸ್ಮರಣ ಗ್ರಂಥಗಳನ್ನೆಲ್ಲ ನನಗೂ ಕೊಟ್ಟಿದ್ದಾರೆ, ಅದೆಲ್ಲ ನನ್ನ ಹತ್ರ ಇದೆ. ನಾನು ಹೇಳ್ತಿರೋದು ನಿಮಗೆ 2019ರಲ್ಲಿ, ಈಗ 25ರಲ್ಲಿ. ಯಾಕೆ ಅಂದರೆ ಮೋಸ್ಟ್ಲಿ ಇವಾಗ ಅವ್ರಿಗೆ ಸಿಗ್ನಲ್ಸು ಕ್ಲಿಯರ್ ಆಗಿದೆ. ಈಗ ಅವರ ಕೆಲಸ ಇರೋದು ಬಾಂಗ್ಲಾದೇಶ ಹಾಳಾಗತ್ತೋ ಬಿಡುತ್ತೋ ಅದಲ್ಲ, ಭಾರತ ಅಸ್ಥಿರ ಆಗಬೇಕು. ಯಾಕೆಂದರೆ ಭಾರತದ ಈ ಕಡೆ ಇರುವ ಪಾಕಿಸ್ತಾನ ಇಸ್ಲಾಮಿಕ್ ದೇಶ, ಈ ಕಡೆ ಇರುವಂಥ ಬಾಂಗ್ಲಾದೇಶ ಹಾಗೇ ಇದೆ. ಶ್ರೀಲಂಕಾ ಮೇಲೆ ಪ್ರಭಾವ ಬೀರೋದಕ್ಕೆ ಚೀನಾ ಏನೇನು ಪ್ರಯತ್ನ ಮಾಡ್ತಾ ಇದೆ ಎಲ್ರಿಗೂ ಗೊತ್ತಿರೋಂಥದ್ದೇ. ಚೀನಾಗೆ ದುಡ್ಡು ಕೊಡೋದಾಗಲಿ ಮತ್ತೊಂದು ಮಾಡಿ ಶ್ರೀಲಂಕಾನ ದುರ್ಬಲಗೊಳಿಸೋ ಕೆಲಸ ಮಾಡ್ತಿದ್ದಾರೆ. ನೇಪಾಳದಲ್ಲಂತೂ ಅನೇಕ ವರ್ಷಗಳ ಕಾಲ ಕಮ್ಯುನಿಸ್ಟ್ ರೂಲ್ ಮಾಡಿದರು. ಮೊನ್ನೆ ತನಕ ಒಂದು ಯುವಕರದ್ದು ಒಂದು ನಡೆದಿದೆ, ನೋಡಬೇಕು ಅದ್ರ ಪರಿಣಾಮ ಏನಾಗುತ್ತೆ ಗೊತ್ತಿಲ್ಲ. ಇದ್ದಿದ್ರಲ್ಲಿ ತಣ್ಣಗಿರೋದು ಭೂತಾನು, ಅಲ್ಲೂ ಏನಾಗುತ್ತೋ ನಾಳೆ, ಅಲ್ಲಿ ರಾಜನ ಆಡಳಿತವೇ ಗೊತ್ತಿಲ್ಲ ಅಲ್ವಾ. ಅಂದರೆ ನಾವೇನು ತಗೋಬೇಕು, ಏನೇನು ಕೆಲಸವನ್ನು ಭಾರತ ರಾಜಕೀಯವಾಗಿ ಮತ್ತು ಸಂವಿಧಾನದ ರೀತಿಯಲ್ಲಿ ಮಾಡುತ್ತೋ, ನಾವು ಅನ್ಕೋಬೋದು ಇದೆಲ್ಲ ಗ್ರೇಟು, ಪ್ರಪಂಚ ಇದನ್ನೆಲ್ಲ ಸ್ವಾಗತಿಸುತ್ತೆ ಅಂತ. ನಾವು ನೋಡೋ ಯೂಟ್ಯೂಬ್ನಲ್ಲಿ ರೀಲ್ಗಳಲ್ಲಿ ಅದನ್ನೇ ತೋರಿಸ್ತಾರೆ. ಹಂಗಿರಲ್ಲ. ಅಂಡರ್ ದಿ ಕಾರ್ಪೆಟ್ ಏನಿರುತ್ತೆ ಅದಕ್ಕೆ ವಿರುದ್ಧವಾಗಿರುವಂಥ ಕೌಂಟರ್ ಫೋರ್ಸಸ್ ಅಂತಿರಲ್ವಾ, ಕೌಂಟರ್ ಫೋರ್ಸಸ್ ಬರ್ತಾ ಇರುತ್ತೆ. ಹಾಗಾಗಿ ಇದು ಭಾರತದೊಳಗಡೆ ಇರುವಂಥ 2-3 ರಾಜಕೀಯ ಪಕ್ಷಗಳ ಜಗಳ ಅಲ್ವೇ ಅಲ್ಲ. ಇದು ತುಂಬ ಜನ ಅದನ್ನು ಆ ಥರ ಸೀಮಿತವಾಗಿ ನೋಡ್ತಾರೆ. ಮತ್ತು ಅವಾಗಲೇ ಹೇಳಿದಂತೆ ಇದು ಕೇವಲ ಹಿಂದೂ ಮುಸ್ಲಿಮು ಹಾಗೂ ನೋಡೋಕ್ಕೆ ಬರೋದಿಲ್ಲ ಇದನ್ನು ಅಲ್ವಾ. ಅವರು ಇಷ್ಟು ವರ್ಷಗಳ ಕಾಲ ಲಿಂಚಿಂಗ್ ಮಾಡದೇ ಇರೋರು ಸಡನ್ನಾಗಿ ಯಾಕೆ ಶುರು ಮಾಡ್ಕೊಳ್ತಾರೆ? ಮತ್ತು ಶೇಖ್ ಹಸೀನಾ ಅವರು ದೇಶದಿಂದ ಓಡಿಸಿದ್ರಲ್ಲ, ಎಷ್ಟು ಕೆಟ್ಟದಾಗಿತ್ತು. ಹೌದು. ಆ ಸಂದರ್ಭದಲ್ಲಿ ಅವರ ರಾಷ್ಟ್ರ ನಾಯಕ, ಅವರು ದೇಶವನ್ನು ಕಟ್ಟಿದವರು ಮುಜಬುರ್ ರೆಹಮಾನು, ಅವ್ರ ಸ್ಟ್ಯಾಚ್ಯೂನೇ ಹೊಡೆದಾಕ್ತಾರೆ. ಹಾಗಾದರೆ ನಿಮಗೆ ಏನು ಬೇಕು? ನಿಮ್ಮ ನಾಯಕನೇ ನಿಮಗೆ ಬೇಡ ಅಂದರೆ ಬಾಂಗ್ಲಾದೇಶದ ಯುವಕರಿಗೆ ಯುವತಿಯರಿಗೆ ಅವ್ರಿಗೇನು ಬೇಕಾಗಿದೆ ಅಂದರೆ ಅವ್ರಿಗೆ ಸಾಕಾಗ್ತಿಲ್ಲ. ಅಮನ್ ಅಂತ ಇದೆ ಅಲ್ವಾ, ಶಾಂತಿಯ ಘಟ್ಟದ ಬಾಂಗ್ಲಾ ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಇಸ್ಲಾಂನ ಕಂಪ್ಲೀಟ್ ಆಗಿರುವ ರೂಪದಲ್ಲಿ. ಹಂಗಂದ್ರೆ ಏನು ಅಂತ ಅವ್ರಿಗೂ ಗೊತ್ತಾಗ್ತಿಲ್ಲ ಇನ್ನುವೇ. ಹಂಗಂದ್ರೆ ಏನು ಅಂತ ಗೊತ್ತು ಮಾಡ್ಕೊಳ್ಳೋಕೆ ಪಾಕಿಸ್ತಾನ ಹೋಗಿ ಎಕಾನಮಿ ಎಲ್ಲ ಪೂರ್ತಿ ಅದು ನೆಲಕಚ್ಚಿ ಹೋಗಿದೆ. ವಿಚಿತ್ರವಾದ ರೀತಿಯಲ್ಲಿ ಇಸ್ಲಾಂನ ಅಪ್ಲೈ ಮಾಡ್ತೀವಿ ಅಂತ ಹೋಗಿರೋ ಅಫ್ಘಾನಿಸ್ತಾನು ಅದು ಇವತ್ತು ಹೇಗೆ ತಾಲಿಬಾನಿಗಳ ಕೈಗೆ ಸಿಗಾಕೊಂಡು ಪೂರ್ತಿ ಅದು ನಲುಗ್ತಾ ಇದೆ ಗೊತ್ತಾಗಿದೆ ನಮಗೆ ಅಲ್ವಾ. ಅಂದರೆ ಬೇಸಿಕಲಿ ಏಷ್ಯಾದ ದೇಶಗಳಲ್ಲಿ, ಈ ಕಡೆ ನಾನು ಹೇಳ್ತಿರೋದು ಆಗ್ನೇಯ ಏಷ್ಯಾ ಅಥವಾ ಪೂರ್ವ ಏಷ್ಯಾದ ದೇಶಗಳಲ್ಲಿ ಇಸ್ಲಾಮನ್ನು ನಂಬಿರುವ ದೇಶಗಳ ಒಂದು ಕನಸು ಏನು ಅಂದರೆ, ಆ ಕಡೆ ಏಷ್ಯಾ ಇದೆಯಲ್ಲ, ಅಂದರೆ ಪಶ್ಚಿಮ ಭಾಗದ ಅದಕ್ಕಿಂತ ನಾವು ಕಟ್ಟರ್ ಇಸ್ಲಾಮಿನ ರೀತಿಯಲ್ಲಿ ರಾಜ್ಯಭಾರ ಮಾಡಿ ತೋರಿಸ್ತೀವಿ ಅಂತ. ಮಾಡಿ ತೋರಿಸಿ ಏನು ಮಾಡ್ತಾರೆ? ಜನ ನೆಮ್ಮದಿಯಿಂದ ಇರ್ತಾರ, ಉದ್ಯೋಗ ಸಿಗುತ್ತಾ, ಕೈಗಾರಿಕೆ ಬೆಳೆಯುತ್ತಾ, ಸೈನ್ಸು ಟೆಕ್ನಾಲಜಿ ಬೆಳೆಯುತ್ತಾ ಅನ್ನೋದಕ್ಕೆ ಅವ್ರ ಹತ್ರ ಉತ್ತರ ಇಲ್ಲ. ಅಂದರೆ ಅವರು ಒಂದು 15, 16, 17ನೇ ಶತಮಾನದಲ್ಲಿ ಇರಬಹುದಾದ ರಾಜಕೀಯ ನಡೆಗಳನ್ನು, ಮಿಡಿವಲ್ ಅಂತೀವಲ್ಲ, ಅವರು 21ನೇ ಶತಮಾನದಲ್ಲಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಕಂಪ್ಯೂಟರ್ಸ್ ಬಂದಿದೆ, ಟೆಕ್ನಾಲಜಿ ಬಂದಿದೆ, ಜಗತ್ತು ಬೇರೆ ದಿಕ್ಕಿನಲ್ಲೇ ಹೋಗ್ತಾ ಇದೆ, ಬಳಸ್ತಾ ಇರೋದ್ರಿಂದ ಪಾಪ ಆ ದೇಶಗಳಲ್ಲಿರುವ ಯುವಕರಿಗೆ, ಯುವತಿಯರಿಗೆ, ಚಿಕ್ಕ ಮಕ್ಕಳಿಗೆ ಶತಕಗಳ ಅಥವಾ ದಶಮಾನಗಳ ಕಾಲದ ಹಿನ್ನಡೆ ಆಗುತ್ತೆ ಜಗತ್ತಿನ ದೃಷ್ಟಿಯಿಂದ. ಶೈಕ್ಷಣಿಕವಾಗಿ ಅವ್ರು ಹಿಂದುಳ್ಕೊಳ್ತಾರೆ ವಿದ್ಯಾಭ್ಯಾಸ ದೃಷ್ಟಿಯಿಂದ. ಮತ್ತು ಬೇರೆ ಬೇರೆ ಪ್ರೊಡಕ್ಷನ್ ಅಂತ ಯಾವ್ದು ಹೇಳ್ತೀರಾ, ನೀವೇನು ಟೆಕ್ಸ್ಟೈಲ್ ಹೇಳಿದ್ರೆ, ಇವ್ರು ಟೆಕ್ಸ್ಟೈಲ್ ಇವ್ರದ್ದು ತೊಗೊಳ್ಳೋಲ್ಲ ಅಂತ ಯಾರು ನಿಲ್ಲಿಸಿದ್ರೆ ಅವ್ರಿಗೆ ಹೊಡೆತ ಬೀಳುತ್ತೆ. ಹೌದು, ಆ ರೀತಿಯ ಒಂದು ದಿಕ್ಕಿನ ಕಡೆಗೆ ನೀವು ದಾರುಲ್ ಅಮನ್, ದಾರುಲ್ ಹರಬ್, ದಾರುಲ್ ಇಸ್ಲಾಂ ಬಗ್ಗೆ ಮಾತಾಡಿದ್ರಿ. ಇಸ್ಲಾಮಿಕ್ ಕಾನ್ಸೆಪ್ಟ್ ಹಂಗಿದೆ ಅಂತ. ಆದರೆ ನೀವು ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋದರೆ, ನಾನೊಂದು 6 ತಿಂಗಳಿಂದ ದುಬೈನಲ್ಲಿ ಓಡಾಡ್ತಾ ಇದ್ದೆ. ಕಂಪ್ಲೀಟ್ಲಿ ಮುಸ್ಲಿಂ ಮೆಜಾರಿಟಿ ಸ್ಟೇಟು, ರಾಜ ಮುಸಲ್ಮಾನ,
ಬಟ್ ಆ ದೇಶಗಳಲ್ಲಿ ಶಾಂತಿ ಇದೆಯಲ್ಲ, ಅಲ್ಲಿ ಅಲ್ಪಸಂಖ್ಯಾತರು ಬಹಳ ಆರಾಮಾಗಿ ಬದುಕ್ತಿದ್ದಾರೆ. ಇದ್ದಾರೆ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತೀಯರಿದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ವೆಲ್. ಎರಡು ಕಾರಣ ನೀವು ಹೇಳಿ ತುಂಬ ನಿಜ, ಎರಡು ಕಾರಣ. ಆದರೆ ಆ ದೇಶಗಳು ಅರಬ್ ಸ್ಪ್ರಿಂಗ್ ಬಂತಲ್ಲ, 60ರ ದಶಕದಲ್ಲಿ ಬಂದಂಥ ಒಂದು ಆಯಿಲ್ ಅವ್ರಿಗೇನು ತೈಲ ಉತ್ಪಾದನೆ ಸಿಕ್ತೋ, ತೈಲ ಬಾವಿಗಳು, ಅದಕ್ಕಿಂತ ಮುಂಚಿನ ಅವರ ಹಿಸ್ಟ್ರಿ ಬೇರೆ ಥರನೇ ಇದೆ. ಓಕೆ, ಅವರು ಇದೇ ರೀತಿ ಕಟ್ಟರ್ಪಂಥೀಯರಾಗೇ ಇದ್ದಾರೆ ಅವರು ಮುಂಚೆ. ನಾನು ಹೇಳ್ತಿರೋದು ಅದು ಬಂದಮೇಲೆ ನ್ಯಾಚುರಲಿ ಒಂದು ಬಿಸ್ನೆಸ್ ಅಕ್ಯುಮೆನ್ ಅಂತ ಇದೆಯಲ್ಲ, ಒಂದು ವ್ಯಾಪಾರಿ ಬುದ್ಧಿ, ವ್ಯಾಪಾರಿ ಮನೋಭಾವವನ್ನು ಅವ್ರು ಇಟ್ಕೊಂಡಿದ್ದಾರೆ. ಕಾರಣ ಹೀಗಿರ್ಬೋದು ಅಜಿತ್ ಅವರೇ, ಏನಂದರೆ ಅವ್ರು ಸ್ವಲ್ಪ ಉತ್ತರಕ್ಕೆ ಹೋದರೆ ಅವ್ರ ದೇಶದಿಂದ ಮೇಲಕ್ಕೆ ಅವರು ಯುರೋಪಿಗೆ ಟಚ್ ಆಗ್ತಾರೆ. ಜಗತ್ತಿನಲ್ಲಿ ಯಾರಾದರೂ ವ್ಯಾಪಾರಿಗಳು ಅಂತಿದ್ರೆ ಅದು ಯುರೋಪಿಯನ್ರಿ. ಅವ್ರು ಏನು ಬೇಕಾದ್ರೂ ಮಾರ್ತಾರೆ, ಏನು ಬೇಕಾದ್ರೂ ಕೊಂಡ್ಕೊಂತಾರೆ ಅಲ್ವಾ. ಹಾಗಾಗಿ ನೈಬರಿಂಗ್ ದೇಶಗಳ ಜೊತೆಗೆ ಇವರು ಆಯಿಲ್ಲು ಅಥವಾ ಬೇರೆ ಬೇರೆ ರೀತಿಯ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಬೇಕಾದನ್ನೆಲ್ಲ ಕೊಡ್ತಾ ಹೋದರೆ ನ್ಯಾಚುರಲಿ ಇವ್ರಿಗೂ ದುಡ್ಡು ಬರುತ್ತೆ. ಇದನ್ನು ಇವ್ರು ಮಾಡ್ತಾರೆ. ಬಟ್ ನಾನು ಒಂದು ಎಕ್ಸ್ಟೆಂಡೆಡ್ ಕ್ವಶನ್ ಆಗಿ ಈ ಸಭೆಯಲ್ಲಿ ಅಥವಾ ಈ ಡಿಸ್ಕಷನಲ್ಲಿ ಕೇಳೋದೇನೆಂದರೆ, ಎಷ್ಟೋ ಕಾಲ ಆದಮೇಲೆ ಈ ತೈಲ ಬಾವಿಗಳು ಮುಗಿಬೇಕಲ್ವಾ. ಇದು ನೈಸರ್ಗಿಕ ನ್ಯಾಚುರಲ್ ರಿಸೋರ್ಸಸ್. ಇವತ್ತೆಲ್ಲ 10 ವರ್ಷ ಆದಮೇಲೆ ಮುಗಿಯುತ್ತೆ, ಈಗಾಗಲೇ ಕಡಿಮೆ ಆಗಿದೆ. ಮುಗಿದಾಗ ಇವರು ಇದೇ ಅಮನ್ನಲ್ಲಿ ಇರ್ತಾರಾ? ಇಸ್ಲಾಮಿನ ಹಿಸ್ಟ್ರಿಯನ್ನು ನಾನು ಸ್ಟಡಿ ಮಾಡಿದ್ರೆ ಡೈವರ್ಸಿಫೈಡ್ ದೇರ್ ಸೋರ್ಸ್ ಆಫ್ ಇನ್ಕಮ್. ಅಲ್ಲ, ಈಗ ಮಾಡ್ಕೊಂಡಿದ್ದಾರೆ. ಈಗ ಬರೀ ಆಯಿಲ್ ಮೇಲೆ ಡಿಪೆಂಡೆಂಟ್ ಇವಾಗಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಟ್ರೈ ಮಾಡ್ತಾ ಇದ್ದಾರೆ. ಎರಡು ಥರ ಇದೆ. ಒಂದು ಅದೇ ಹೇಳಿದ್ದು, ಇವರಲ್ಲಿ ಇರುವಂಥ ಮೂಲಭೂತವಾದ ಒಂದು ಸಿವಿಲೈಸೇಷನಲ್ ಸ್ವಭಾವವನ್ನು ಅವರು ಆಚೆ ತರ್ತಾರ. ಒಂದು ಇಸ್ಲಾಂ ಏನು ಹೇಳುತ್ತೋ ಅದನ್ನು ನಾವು ಮಾಡ್ತೀವಿ, ಸಪ್ರೆಸ್ಡ್ ಅಂತಾನೆ. ಯಾಕೆಂದ್ರೆ ಕೆಲವು ದೇಶಗಳಲ್ಲಿ ನೋಡಿ, ನೀವು ಟರ್ಕಿಯಲ್ಲಿ ನೋಡಿ, ಅಥವಾ ನೀವು ಇನ್ನೊಂದು ಕೊಮೇನಿ ಎಲ್ಲ ಇದ್ದಂಥ ದೇಶ ಇದೆಯಲ್ಲ, ಅಲ್ಲಿ ಹೇಗೆ ಇಸ್ಲಾಮಿನ ಆಡಳಿತ ಇವತ್ತಿಗೂ ಇದೆ, ಅಕ್ಕಪಕ್ಕದ ದೇಶಗಳಲ್ಲಿ ಇಲ್ಲ. ಎರಡನೇ ನೀವು ಗಮನಿಸಿದ್ರೆ, ನಮ್ಮಂಥವ್ರು ಅಥವಾ ಯುರೋಪಿಯನ್ ಅಂಥವ್ರು ಅರಬ್ ಕಂಟ್ರೀಸ್ಗೆ ನೀವು ಎಷ್ಟು ವರ್ಷ ಬೇಕಾದ್ರೂ ಹೋಗಿ ಕೆಲಸ ಮಾಡ್ಬೋದು. ಹೆಚ್ಚು ಕಡಿಮೆ ಟ್ಯಾಕ್ಸ್ ಇಲ್ಲ, ಏನು ಬೇಕಾದ್ರೂ ದುಡೀರಿ, ನಿಮ್ಮ ದುಡ್ಡನ್ನೆಲ್ಲ ವಾಪಸ್ಸು ನಿಮ್ಮ ದೇಶಕ್ಕೆ ಕಳಿಸ್ಕೊಳ್ಳಿ. ಆದರೆ ನಿಮಗೆ ಸಿಟಿಸನ್ಶಿಪ್ ಕೊಡಲ್ಲ. ಅಂದರೆ ಇದು ಯಾವುದ್ರ ಸ್ವರೂಪ? ನೀವು ನಮ್ಮ ದೇಶದ ಅಭಿವೃದ್ಧಿಗೆ ಎಷ್ಟೇ ದುಡಿದ್ರು ನೀವು ನಮ್ಮವರಲ್ಲ, ನಾಗರಿಕ. ಯಾಕೆ? ಏನು ಸಮಸ್ಯೆ? ನಾಗರಿಕರಾದ ತಕ್ಷಣ ಅವರು ಅವರ ಹಬ್ಬಗಳು, ಅವರ ಜೀವನ ಪದ್ಧತಿ ಅಂತ ಏನು ಹೇಳ್ತೀವಿ ಅದೆಲ್ಲ ಆಚರಿಸೋಕ್ಕೆ ಶುರು ಮಾಡ್ತಾರೆ. ನಮಗೂ ಒಂದು ಕೃಷ್ಣನ ದೇವಸ್ಥಾನ ಕಟ್ಸ್ಕೊಳ್ಳಿ ಅಂತಲೋ, ಅಥವಾ ಇನ್ನೊಬ್ರು ಯಹೂದಿಗಳಾದರೆ ನಮ್ದೊಂದು ಏನೋ ಮಾಡ್ಕೊಳ್ಳಿ ಅಂತಲೋ ಕ್ರಿಶ್ಚಿಯನ್ರಾದ ಶುರು ಮಾಡಿದಾಗ ಆ ಒಂದು ಬಹುತ್ವ ಅಂತ ಏನು ಕರಿತೀವಿ, ಡೈವರ್ಸಿಟಿ ಅನ್ನೋದು ಅವ್ರ ದೇಶದಲ್ಲಿ ಬೇರೂರು ಬಿಡುತ್ತೆ. ಅದು ಬೇರೂರು ಹಂಗಿಲ್ಲ. ಓನ್ಲಿ ಎಕನಾಮಿಕ್ ಫ್ರಂಟಲ್ಲಿ ದುಡಿಮೆ ಅಂತ ಹೇಳ್ತೀವಲ್ಲ, ದುಡಿಮೆ, ಶ್ರಮ, ಬೆವರು, ನಾಗರಿಕತೆಯನ್ನು ಏನೋ ಪೌರತ್ವವನ್ನು ಕೊಡದೆ ಹೋದ್ರು ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶ ಅದನ್ನ ಇವಾಗ ಕೊಡ್ತಾ ಇದ್ದಾರೆ. ಅಲ್ಲ, ಇಷ್ಟನ್ನು ಮಾಡ್ತಿದ್ದಾರೆ. ಟೆಂಪಲ್ ಅಂತ ಮಾಡಿದ್ದಾರೆ, ನೋಡಿದ್ದೀನಿ. ಈ ರೀತಿ ಇದನ್ನು ಮಾಡಿದಾರಲ್ಲ. ಇತ್ತೀಚೆಗೆ ಬೆಹ್ರೈನ್ ಕೂಡ ಹೋಗಿದೆ, ಅಲ್ಲೊಂದು ಕೃಷ್ಣಂದೊಂದು ದೇವಸ್ಥಾನ ಅದನ್ನು ಮಾಡಿದ್ದಾರೆ. ಬಟ್ ಓನ್ಲಿ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ. ಇಸ್ಲಾಮಿಗೆ ತನಗೆ ಬೇಕಾದ ಸಮೃದ್ಧವಾದ, ಅಥವಾ ಇಸ್ಲಾಮಿಗೆ ಏನಕ್ಕೆ ಇಸ್ಲಾಮಿಕ್ ಕಂಟ್ರೀಸ್ಗೆ, ಅಂದರೆ ಇಸ್ಲಾಂ ರಿಲಿಜನ್ ನಂಬಿರೋ ದೇಶಗಳಿಗೆ ಎಕನಾಮಿಕಲಿ ನಾವು ಸೆಲ್ಫ್ ಸಫಿಷಿಯೆಂಟ್ ಅಂದಾಗ, ಅವರು ಯಹೂದಿಗಳು ಹೇಗೆ ಅವರ ಮೂಲ ಗುಣವನ್ನು ಬಿಟ್ಕೊಟ್ಟು ಅವರೊಂದು ಬೇರೆ ರೀತಿ ಟ್ರಾನ್ಸ್ಫಾರ್ಮ್ ಆದರು. ಕ್ರಿಶ್ಚಿಯನ್ಸು ಹಿಂಗೆ ಇದ್ದರು, ತುಂಬ ಸಂಘರ್ಷಾತ್ಮಕವಾಗೇ ಇದ್ದರು. ಯಾವಾಗ ಅವ್ರ ಕೈನಲ್ಲಿ ಇಂಡಸ್ಟ್ರಿ ಬಂತು, ಸೈನ್ಸ್ ಟೆಕ್ನಾಲಜಿ ಬಂತು, ಅವರು ಬೇರೆ ರೀತಿಯಲ್ಲೇ ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು. ಗೊತ್ತಿಲ್ಲ. ಸೆಕೆಂಡ್ ಕ್ವಶ್ಚನ್ನು, ಸೆಕ್ಯುಲರಿಸಮ್ ಅಂತ ಹೇಳುವಂಥ ಕಾನ್ಸೆಪ್ಟ್ನ ಈ ದೇಶಗಳು ಎಷ್ಟರ ಮಟ್ಟಿಗೆ ಒಳಗೊಳ್ಳಕ್ಕೆ ಸಾಧ್ಯ ಆಗುತ್ತೆ? ಈ ಕಡೆ ಅಂತೂ ಆಗ್ತಿಲ್ಲ. ನಾನು ಹೇಳ್ತೀನಿ, ಬಾಂಗ್ಲಾದೇಶ ಒಂದಂದರೆ ಈ ಅರಬ್ ರಾಷ್ಟ್ರಗಳಲ್ಲಿ ಹೊಸ ತಲೆಮಾರಿನ ಯುವರಾಜರುಗಳಿದಾರಲ್ಲ, ರಾಜಮನೆತನಗಳು ಆಳ್ತಾ ಇದ್ದಾವೆ, ಅವರ ಮಕ್ಕಳು ಮೊಮ್ಮಕ್ಕಳು ಏನಂತ ಬಂದ್ರಲ್ಲ, ಅವ್ರಿಗೊಂದು ವಿಸ್ತೃತವಾದ ವರ್ಲ್ಡ್ ವ್ಯೂ ಇದೆ. ಅವರು ಎಕ್ಸ್ಪೋಸ್ ಆಗಿದ್ದಾರೆ ಜಗತ್ತಿಗೆ. ಆ ಕಾರಣಕ್ಕಾಗಿ ಅಂದರೆ ಈಗ ನಡೀತಾ ಇರುವ ರೀತಿ ಸರಿ ಇಲ್ಲ ಅಂತ ಅವ್ರಿಗೆ ಅನಿಸಿದೆ. ಅದರ್ವೈಸ್ ಸೌದಿ ಅರೇಬಿಯಾದಂಥ ದೇಶದಲ್ಲಿ ಸಿನಿಮಾ ಥಿಯೇಟ್ರ್ ಓಪನ್ ಆಗೋದು, ಟೂರಿಸಮಿಗೆ ಬೇಕಾಗತ್ತೆ ಅಂತ ಬಾರ್ಗಳು ಓಪನ್ ಆಗೋದು, ಮೊನ್ನೆ ನಾನು ಹಲಾಲ್ ವಿಸ್ಕಿ ಅಂತ ನೋಡ್ತಾ ಇದ್ದೆ. ಆದರೆ ಸೌದಿ ಅರೇಬಿಯಾದಲ್ಲಿ ಆಗೋಕ್ಕೆ ಸಾಧ್ಯನಾ ಅಂತಂದರೆ ಹೊಸ ತಲೆಮಾರಿನ ಯುವರಾಜರುಗಳಲ್ಲಿ ಬಂದಿರುವಂಥ ಬದಲಾವಣೆಗಳದು. ಖಂಡಿತ ಹೀಗಾಗಿದೆ. ಅದೇ ನಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಓನ್ಲಿ ವಿ ಹ್ಯಾವ್ ಟು ಸಿ ಟಿಲ್ ದ ಟೈಗರ್ ಈಸ್ ಔಟ್. ಅಂದರೆ ಅದ್ರ ಗುಹೆಯಿಂದ ಹೊರಗೆ ಬರೋ ತನಕ ನಾವು ಅದನ್ನು ನೋಡಬೇಕು ಅಲ್ವಾ? ಯಾತಕ್ಕೆ ಅಂತ ಹೇಳಿದ್ರೆ, ಈ ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ, ಅಂದರೆ ಆಧುನಿಕತೆಗೆ ಹೆಚ್ಚೆಚ್ಚು ತೆರ್ಕೊಳ್ಳುವಂಥ ಜನ ಮುಂದಿನ ಪೀಳಿಗೆ, ಅಂದರೆ 5-6ನೇ ಪೀಳಿಗೆಯಲ್ಲೂ ಹೀಗೆ ಇರ್ತಾರೆ ಅಂತ ಲಾಜಿಕಲಿ ಅನಿಸುತ್ತೆ ನಮಗೆ. ಬಟ್ ನೀವು ಮೊಹಮ್ಮದ್ ಅಲಿ ಜಿನ್ನನ್ ಥರದೊಂದು ಹಿಸ್ಟ್ರಿ ನೋಡಿದ್ರೆ, ಆತನಷ್ಟು ಮಾಡ್ರನ್ ಯಾರೂ ಇರಲಿಲ್ಲ ಮುಸ್ಲಿಂ ಲೀಗ್ ಅಲ್ವಾ? ಎಲ್ಲೂ ಹೋಗ್ತಿರ್ಲಿಲ್ಲ, ಯಾವ ಧಾರ್ಮಿಕ ಕೆಲಸಕ್ಕೂ ಹೋಗ್ತಿರಲಿಲ್ಲ, ಏನಿಲ್ಲ. ಆದರೆ ಹಿ ಬಿಕೇಮ್ ದ ಕ್ರಿಯೇಟರ್ ಆಫ್ ಪಾಕಿಸ್ತಾನ್. ಹಾಗಾಗಿ ಇದು ಹೇಗೆ ಅಂತ ನಾವು ಅನಾಲಿಸಿಸ್ನ
ಹಿಂದೂ ಮೈಂಡಿಂದ ಮಾಡೋಕ್ಕಾಗಲ್ಲ. ಅಂದರೆ ನಮ್ಮ ಒಂದು ರೆಗ್ಯುಲರ್ ವೇ ಆಫ್ ಥಿಂಕಿಂಗ್ ಇದೆಯಲ್ಲ, ಬುದ್ಧಿಸ್ಟ್ ವೇ ಅಥವಾ ಜೈನ್ ವೇ ಅಥವಾ ಹಿಂದೂ ವೇ, ಆ ವೇನಲ್ಲಿ ನೋಡಿದ ನಮ್ಗೆ ಏನು ಅನ್ಸುತ್ತೆ, ಈ ಹುಡುಗ ದಾರಿಗೆ ಬಂದ ಅಂದಮೇಲೆ ಅವ್ನು ಆರಾಮಾಗಿ ಹೋಗ್ತಾನಪ್ಪ ಜೀವನ ಮಾಡಿ, ಹಿಂಗೆ ಹೇಳೋಕ್ಕಾಗಲ್ಲ. ಮಧ್ಯ ವಯಸ್ಸಿಗೆ ಬಂದಮೇಲೆ ಅದೇ ರಾಜಕುಮಾರರು ಯಾವ ಥರ ಟರ್ನ್ ಆಗ್ತಾರೆ ನಮಗೆ ಹೇಳಕ್ಕೆ ಬರಲ್ಲ. ಅವರು ಟರ್ನ್ ಆಗದೆ ಇದೇ ರೀತಿ ಆಧುನಿಕತೆ ಕಡೆ ಹೋದರೆ ಭಾಳ ಒಳ್ಳೆಯದು, ಎಲ್ರಿಗೂ ಒಳ್ಳೆಯದು, ನಾವೇನು ಅದನ್ನು ವಿರೋಧ ಮಾಡಿ. ಆದರೆ ನಿಮಗೆ ಗೊತ್ತಿರುವಂತೆ ಫ್ರಾನ್ಸಲ್ಲಾಗಲಿ ಇಂಗ್ಲೆಂಡಲ್ಲಾಗಲಿ ಈಗ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆಗಿದೆ. ಸಹಜವಾಗಿ ಅಲ್ಲಿ ಪಾರ್ಲಿಮೆಂಟಲ್ಲಿ ಮತ್ತು ಅನೇಕ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ ಸಿಟಿ ಮೇಯರ್ಗಳಾಗಿ ಅವರೇ ಇದ್ದಾರೆ. ಇರಲಿ, ಇದ್ದ ಮೇಲೆ ವಾಪಸ್ ನಾನು ಕೇಳ್ತಿರೋ ಪ್ರಶ್ನೆ ಅದೇನೆ ಈ ಡಿಸ್ಕಷನ್ನಲ್ಲಿ. ಅಂದರೆ ನನ್ನ ಕುತೂಹಲ ಇರೋದೇನೆ, ಸೆಕ್ಯುಲರಿಸಮ್ನ ಇವರು ಕಂಟಿನ್ಯೂ ಮಾಡೋಕ್ಕಾಗತ್ತಾ? ಸೆಕ್ಯುಲರಿಸಮ್ ಅಂದರೆ ನಿಮ್ಮದು ನೀವು ಮಾಡಿ ನಮ್ಮದು ನಾವು ಮಾಡ್ತೀವಿ, ಎಲ್ಲರೂ ಒಟ್ಟಿಗೆ ಇರೋಣ ಅನ್ನೋದೇ ತಾನೇ ನಾವು ಹೇಳ್ತಾ ಇರೋದು. ಸಹ ಅಸ್ತಿತ್ವ ಅನ್ನೋದು ಎಲ್ಲ ನಂಬಿಕೆಗಳ ಸಹ ಅಸ್ತಿತ್ವ, ಅದನ್ನು ಅವ್ರು ಮಾಡೋಕ್ಕಾಗತ್ತಾ ಅಂತ ಇರೋದು. ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಾಗ್ಬೇಕು. ಲಂಡನ್ನಿನ ಬೀದಿಗಳಲ್ಲಿ ನೋಡಬೇಕು. ಅದ್ರ ಬಗ್ಗೆನೇ ಒಂದು ಪುಸ್ತಕನೇ ನೋಡಿದೆ, ಲಂಡನಿಸ್ತಾನ್ ಅಂತ ಒಂದು ಪುಸ್ತಕ ಇದೆ. ಪುಸ್ತಕ ಹೆಸರು ಲಂಡನಿಸ್ತಾನ್ ಅಂತ. ಅಂದರೆ ಹೇಗೆ ಪಾಕಿಸ್ತಾನ್, ಕಜಕಿಸ್ತಾನ್, ಮತ್ತೊಂದು ಸ್ಥಾನ್ ಅಂತ ಇದೆ, ಆ ರೀತಿ ಇಸ್ಲಾಮೈಸ್ ಮಾಡುವಂಥದ್ದು. ಹೇಗೆ ಕ್ರಿಶ್ಚಿಯನ್ರು ತಮ್ಮ ಆಡಳಿತದಲ್ಲಿರುವ ದೇಶಗಳನ್ನು ಬ್ಯಾಪ್ಟೈಸ್ ಮಾಡಿ ಆದಷ್ಟು ಅದನ್ನು ಕ್ರಿಶ್ಚಿಯನ್ಕರಣ ಮಾಡೋಕ್ಕೆ ನೋಡ್ತಾರೋ, ಕ್ರೈಸ್ತೀಕರಣ ಮಾಡೋಕ್ಕೆ ನೋಡ್ತಾರೋ, ಅದರ ವಿಧಾನಗಳು ಬೇರೆ ಇರ್ಬೋದು. ಅದು ದುಡ್ಡಿನ ಮೂಲಕ ಮಾಡ್ಬೋದು, ಎಜುಕೇಷನ್ ಮೂಲಕ ಮಾಡ್ಬೋದು. ಈಗ ಚೈನಾದೊಂದು ಎಕ್ಸಾಂಪಲ್ ಕೊಡ್ತೀನಿ. ಇದರಲ್ಲಿ ಹಿಂದುಳಿದಿರೋರು ನಾವೇ ಅನ್ನಕ್ಕೆ ಈ ಪ್ಲೇಯರ್ಸಲ್ಲಿ. ಅಂದರೆ ಬುದ್ಧಿಸ್ಟ್ ಆ್ಯಂಡ್ ಹಿಂದೂಸ್ ಮಾತ್ರ ಹಿಂದುಳಿದಿದ್ದಾರೆ. ಇಸ್ಲಾಮ್ದು ಹೇಳಿದೆ, ಕ್ರಿಶ್ಚಿಯನ್ ಹೇಳಿದೆ, ಚೈನೀಸ್ ಹೇಳ್ತೀನಿ. ಚೈನಾದವ್ರ ಕೈನಲ್ಲಿ ಸಿಕ್ಕಾಬಟ್ಟೆ ದುಡ್ಡಿದೆ. ಅವರೇನು ಮಾಡಿದ್ದಾರೆ, ನೀವು ಓದಿ, ಸ್ನೇಕ್ಸ್ ಇನ್ ದಿ ಗಂಗಾ ಓದಿ, ಅಥವಾ ನೀವು ಇವತ್ತು ಆಫ್ರಿಕನ್ ಕಂಟ್ರೀಸ್ನಲ್ಲಿ ಬರ್ತಿರೋ ಹೊಸ ಎಜುಕೇಷನ್ ಕೋರ್ಸಸ್ ಬಗ್ಗೆ ಓದಿ. ಅಲ್ಲೇನು ಮಾಡ್ತಿದ್ದಾರೆ, ಚೈನೀಸ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ನ, ಹೋಗಿ ಯಾವುದೋ ಇಥಿಯೋಪಿಯಾ ಅನ್ಕೊಳ್ಳಿ, ಚೈನೀಸ್ ಸ್ಟಡೀಸ್ ಡಿಪಾರ್ಟ್ಮೆಂಟ್ನ ನಿಮ್ಮ ಕಾಲೇಜಲ್ಲಿ ಕಟ್ಕೊಡ್ತೀವಿ ಅಂತಾರೆ. ಇಲ್ಲ ಅದೆಲ್ಲ ಯಾರು ಓದ್ತಾರೆ ಅಂದರೆ, ಯೋಚನೆ ಮಾಡಬೇಡಿ, ಇಡೀ ಬಿಲ್ಡಿಂಗ್ಗೆ ನಾವೇ ಕಟ್ಕೊಡ್ತೀವಿ ಅಂತಾರೆ. ಈಗ ಒಂದು 100 ಕ್ಲಾಸ್ ರೂಮ್ ಬೇಕಾ, ನಾವೇ ಕಟ್ಕೊಡ್ತೀವಿ. ಒಂದು 50 ಜನ ಅಥವಾ 100 ಜನ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬೇಕಾ, ನಾವೇ ಕೊಡ್ತೀವಿ. ಫಾರಿನ್ ಟ್ರಾವೆಲ್ ಬೇಕಾ, PhDಗೆ ಅಥವಾ ಉನ್ನತ, ನಾವೇ ಕೊಡ್ತೀವಿ. ನಾವು ಕೇಳೋದೇನು ಅಂದರೆ, ಈ ಬಾರ್ಟರ್ ಅಂತಾರಲ್ಲ, ಕೊಡೋದು ತೊಗೊಳ್ಳೋದು, ನಮ್ಮ ಚೀನಿ ವಿಚಾರದ ಬಗ್ಗೆ ಒಂದು ವಿಭಾಗವನ್ನು ನಿಮ್ಮ ದೇಶದಲ್ಲಿ ಶುರು ಮಾಡಿ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಒಂದು ನಮ್ಮದೊಂದು ಇದು ಒಂದು ದೂರಗಾಮಿಯಾದ ರಾಜಕೀಯ ನಡೆನೇ. ಚೈನೀ ತತ್ವಜ್ಞಾನದ ಹೆಸರಲ್ಲಿ ಬಂದು ಆಮೇಲೆ ಚೀನಾದ ರಾಜಕೀಯ ಅಥವಾ ಅದರ ಎಕಾನಮಿ ಮತ್ತೊಂದು, ಏಕೆಂದರೆ ನಾವು ಒನ್ ಬೆಲ್ಟ್ ಒನ್ ರೋಡನ್ನು ಮರಿಬಾರ್ದು, ಅದು ಇನ್ನೂ ಇದೆ. ಹೌದು, ಅದು ತುಂಬ ಜನ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ನಮ್ಮ ಆಡಿಯನ್ಸಲ್ಲಿ. ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಯ ಭಾಗವಾಗಿಯೇ ಚೀನಾ ಇದನ್ನು ಭಾಳ ನಿಧಾನಕ್ಕೆ ಮಾಡಿಕೊಂಡು ಹೋಗ್ತಾ ಇದೆ. ನಾವು ವಿಶ್ವಗುರು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಇಡ್ಲಿ ವಡೆ ಸಾಂಬಾರು ತಿಂದ್ಕೊಂಡು ನಮ್ಮ ಪಾಡಿಗಿದ್ದೀವಿ. ಸಾರಿ ಟು ಸೇ ದಿಸ್. ನಾವು ಇಂಟರ್ನ್ಯಾಷನಲಿ ನಮ್ಮನ್ನು ಬಿಚ್ಕೊಳ್ತಾನೇ ಇಲ್ಲ. ಮನೇಲಿ ಕೂತ್ಕೊಂಡು ನಾವು ಭಾಳ ಗ್ರೇಟ್ ದೇಶ, ಭಾಳ ದೊಡ್ಡ ಕಲ್ಚರ್ ನಮ್ಮದು ಅಂತಿದ್ದೀವಿ ಹೊರತು, ಈ ಒಂದು ಚೆಸ್ ಇದೆಯಲ್ಲ, ಈ ರಾಜಕೀಯದ ಚದುರಂಗ ಇದೆಯಲ್ಲ, ಅದರಲ್ಲಿ ನಾವು ಮ್ಯೂಟ್ ಸ್ಪೆಕ್ಟೇಟರ್ ಥರ ಸುಮ್ಮನೆ ನೋಡೋಣ, ನಮಗೂ ಒಂದು ಅವಕಾಶ ಸಿಕ್ಕಿದ್ರೆ ಒಂದು ಓವರ್ ಬ್ಯಾಟಿಂಗ್ ಮಾಡೋಣ ಅನ್ನೋ ಥರ ನಿಂತ್ಕೊಂಡಿದ್ದೀವಿ ಹೊರತು, ಮುನ್ನುಗ್ಗಿದ್ರೆ ಮಾತ್ರ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಆಗ ಗೊತ್ತಿಲ್ಲ. ಇವಾಗಿನ ಪರಿಸ್ಥಿತಿ ಬದಲಾದರೆ ಆ ಥರದ್ದೇನಾರು ತಿಳ್ಕೊಂಡು ಅಂತ ಅಷ್ಟೇ ಹೇಳಿದ್ರಿ. ಅಷ್ಟೇ. ಇಸ್ಕಾನ್ ಅವರ ಇದೇನು ಇಸ್ಕಾನ್ ಅವರು ಕೃಷ್ಣ ಜನ್ಮಾಷ್ಟಮಿ ಮಾಡಿದ್ರೆ ಅದರ ವಿಡಿಯೋ ಬಂದರೆ ಶೇರ್ ಗೇರ್ ಮಾಡಿಕೊಂಡು ಆ ಥರದ್ದು ಅಷ್ಟೇ. ನಮ್ಮಲ್ಲಿ ಏನಾಗಿದೆ, ಒಂಥರ ವಾಟ್ಸ್ಆ್ಯಪ್ ಇಂಡಿಯನ್ಸು, ಫಾರ್ವರ್ಡ್ ಮಾಡೋ ಇಂಡಿಯನ್ಸ್. ಅಂದರೆ ಏನು ಬಂದರೂ ಇದನ್ನು ಫಾರ್ವರ್ಡ್ ಮಾಡಿಬಿಟ್ರೆ ದೇಶಭಕ್ತಿ ಅಂತ ಹಾಗಾಗಿದೆ ಹೊರತು. ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಜಿತ್ ಅವರೇ ಅಂದರೆ, ಅಂತಾರಾಷ್ಟ್ರೀಯ ಭೂರಾಜಕಾರಣ ಅಂತಿದೆ, ಹಿಂದಿಯಲ್ಲೂ ಹೇಳ್ತಾರೆ, ಜಿಯೋ ಪಾಲಿಟಿಕ್ಸ್ ಇದೆ ಅಲ್ಲ, ಅದು ಗೊತ್ತಾಗದೆ ನೀವೆಷ್ಟೇ ಧರ್ಮದ ಬಗ್ಗೆ ಮಾತಾಡಿ, ಎಷ್ಟೇ ಫಿಲಾಸಫಿ ಬಗ್ಗೆ ಮಾತಾಡಿ, ಎಷ್ಟೇ ಬೇಲೂರು ಹಳೆಬೀಡು ಶಿಲ್ಪಕಲೆ ಸಂಗೀತದ ಬಗ್ಗೆ ಮಾತಾಡಿ, ಪುರಂದರದಾಸರ ಬಗ್ಗೆ ಮಾತಾಡಿ, ಏನೂ ಉಪಯೋಗ ಆಗಲ್ಲ. ಎಂಡ್ ಆಫ್ ದಿ ಡೇ ಜಗತ್ತು ನಡೆಯುವುದು ತಂತ್ರಗಾರಿಕೆ ಮೇಲೆ. ನಮ್ಮದು ಇದು ಕೃಷ್ಣನ ದೇಶ, ಇದು ಚಾಣಕ್ಯನ ದೇಶ. ಆದರೆ ಅದು ನಮಗೆ ಮರೆತುಬಿಟ್ಟು ನಾವು ಒಂದು ರೀತಿ ಭಾರತದ ಬಗ್ಗೆ ಭಜನೆ ಮಾಡ್ತಾ ಇದ್ದೀವಿ. ಅದ್ಭುತವಾದ ದೇಶ, ಸರಿಯಪ್ಪ. ಅದನ್ನು ಮುನ್ನಡೆಸೋದಕ್ಕೆ ನಾವು ಸ್ಟ್ರಾಟಜಿಕಲಿ ನಾವು ಏನು ಪ್ಲೇಸ್ ಮಾಡ್ತಾ ಇದ್ದೀವಿ ಅಲ್ವಾ? ಈಗ ಯಾರೋ ನಮ್ಮ ನೆಂಟರು ಬಂತು ಅಂತ ಹೇಳಿದ್ರೆ ನಾವು ವಾಪಸ್ ಒಂದು ತಾಜ್ ಮಹಲ್ಗೆ ಕರ್ಕೊಂಡೋಗಿ ತೋರಿಸಿದ್ರೆ, ನಥಿಂಗ್ ಅಗೇನ್ಸ್ಟ್ ತಾಜ್ ಮಹಲ್, ನಾನು ಹೇಳ್ತಿರೋದು ಪರ್ಸ್ನಲಿ, ನನಗೇನು ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಇರುವಂಥದ್ದು ನೀವು ಏನನ್ನು ಬಿಂಬಿಸ್ತಾ ಇದ್ದೀರಾ ಅಂತ. ನಿಮ್ಮ ಸ್ಟ್ರಾಟಜಿ 25ನೇ ವರ್ಷ ಆಯಿತು, ಈ ಶತಮಾನ ಶುರು ಆಗ್ಬಿಟ್ಟು ಏನಿದೆ ಅಂತಾರಾಷ್ಟ್ರೀಯವಾಗಿ ಅಂದರೆ ಯಾವ ರೀತಿಯಲ್ಲೂ ಆ ರೀತಿಯ ಒಂದು ನಡೆಯನ್ನು, ಒಂದು ಜಾಣ ನಡೆ ಅಂತೀವಲ್ಲ, ಬುದ್ಧಿವಂತ ನಡೆಯನ್ನು ನಾವು ತೋರಿಸ್ತಾ ಇಲ್ಲ. ಇಲ್ಲಿ ಯಾರೋ ಡೆಲ್ಲಿನಲ್ಲಿ ಅಮಿತ್ ಶಾನೋ ಮೋದಿನೋ ಅಥವಾ ಯೋಗಿನೋ ಮಾಡಿದ್ರೆ ನಾವು ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ಎಂಥ ಮಾಸ್ಟರ್ ಸ್ಟ್ರೋಕ್ ಗೊತ್ತಾ ಅಂತ 2 ಲೈನ್ ಬರೆದ್ಬಿಟ್ಟು ಅವತ್ತಿನ ನಮ್ಮ ದೇಶಭಕ್ತಿ ಭಗವದ್ಗೀತೆ ಕೊಟ್ಟರು ಅಷ್ಟೇ, ಅದಾಗ್ತಿದೆ. ಈ ಥರದ ಟೋಕನಿಸಮಿಂದ
ಈ ಥರದ ಸಿಂಬಾಲಿಸಮಿಂದ ನಾನು ಎಲ್ಲ ಪಕ್ಷಗಳನ್ನು ಸೇರಿಸ್ಕೊಂಡು ಹೇಳ್ತಾ ಇರೋದು ಏನೂ ಉಪಯೋಗ ಆಗಲ್ಲ. ನಿಜವಾದ್ದು ನೀವೇನಾದ್ರು ಮಾಡಿದ್ರೆ ಮಾತ್ರನೇ ಆ ದೇಶಕ್ಕೆ ಭಾರತದ ಮೇಲೆ ವಿಶ್ವಾಸ ಬರೋಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಒಂದು ಉದಾಹರಣೆ ಕೊಡೋದಾದರೆ, ನಾನು ವಾಸ ಮಾಡಿದಂಥ ವಿಯೆಟ್ನಾಂನ ಕ್ಯಾಪಿಟಲ್ ರಾಜಧಾನಿ ಹನಾಯ್ನಲ್ಲಿ ನಾನು ಯಾವ ರಾಷ್ಟ್ರೀಯ ನಾಯಕರು, ಭಾರತದ ಯಾವ ರಾಷ್ಟ್ರೀಯ ನಾಯಕರ ಹೆಸರಲ್ಲಿ ಪಾರ್ಕ್ ಇದೆ ಅಂತ ಹುಡುಕ್ತಾ ಇದ್ದೆ. ಸೊ ವೀಕೆಂಡಲ್ಲೆಲ್ಲ ಹೋಗೋದು ಹುಡುಕೋದು ಮಾಡಿದೆ. ನೋಡಿದ್ರೆ ಅಲ್ಲಿ ಇಂದಿರಾ ಗಾಂಧಿ ಅವರ ಹೆಸರಲ್ಲಿ ಪಾರ್ಕ್ ಇದೆ. ಇಂದಿರಾ ಗಾಂಧಿ ಹೆಸರಲ್ಲಿ ಯಾಕಿದೆ, ನೆಹರು ಹೆಸರಲ್ಲಿ ಯಾಕಿಲ್ಲ, ಅಥವಾ ಮುಂದೆ ಬಂದ ಇನ್ನೊಬ್ಬರ ಹೆಸರಲ್ಲಿ ಯಾಕಿಲ್ಲ ಅಂತ ಹುಡುಕಿದ್ರೆ ಅವರು ಕೂಡ ಒಂದು ಸ್ನೇಹವನ್ನೇ ತೋರಿಸಿದ್ದಾರೆ, ಆರ್ಥಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಬೇಕಾದಷ್ಟು ಆ ದೇಶಕ್ಕೆ ಕೊಟ್ಟಿದ್ದಾರೆ. ಅಂದರೆ ಅಮೆರಿಕ ವಾರ್ ಆಗುವಾಗ ಭಾರತದ ಹೆಲಿಕಾಪ್ಟರ್ಗಳಲ್ಲಿ ಅಥವಾ ವಿಮಾನಗಳಲ್ಲಿ ಹೋಗಿ ಆ ಫುಡ್ ಪ್ಯಾಕೆಟ್ಸ್ನ ಇಂದಿರಾ ಗಾಂಧಿಯವರು ಅಲ್ಲಿ ಊರುಗಳಲ್ಲಿ 1000ಗಟ್ಟಲೆ ಲಕ್ಷಗಟ್ಟಲೆ ಉದುರಿಸಿದ್ದಾರೆ. ಎಷ್ಟೊಂದು ಜನಕ್ಕೆ ಆ ಊಟ ಸಿಕ್ಕಿದೆ. ನಾವು ಸಾಯೋ ಟೈಮಲ್ಲಿ ಸತ್ತೋಗ್ಬಿಡ್ತಿದ್ವಿ ನಾವು ಯುದ್ಧದಲ್ಲಿ, ತಿನ್ನಕ್ಕೆ ನಮ್ಗೆ ಅನ್ನ ಕೊಟ್ಟಿದ್ದು ಈಕೆ ಅಂತ ಹೇಳಿ ಆಕೆ ಹೆಸರಲ್ಲಿ ಮಾಡಿದ್ದಾರೆ. ನೀವು ಕೃತಜ್ಞತೆ ಅಂತ ಹೇಳಿದ್ರಲ್ವಾ, ಡಿಪ್ಲೊಮೆಸಿನಲ್ಲಿ ಈ ಥರ ಇದು ತುಂಬ ದೀರ್ಘಾವಧಿ ಹೋಗುತ್ತೆ. ಇಲ್ಲಿ ನಾವು ರಾಜಕೀಯವಾಗಿ ನೋಡೋಕ್ಕಾಗಲ್ಲ, ಆ ಪಕ್ಷ ಈ ಪಕ್ಷ ಅಂತ ಖಂಡಿತ ನಾವು ಡಿಪ್ಲೊಮೆಸಿಲಿ ನೋಡೋಕ್ಕಾಗಲ್ಲ. ಆ ರೀತಿಯಾಗಿ ನಾವೇನಾದ್ರು ಈಗ ಬಾಂಗ್ಲಾದೇಶ ಅನ್ನೋದೊಂದು ಪಾನ್, ಅದೊಂದು ಏನು ಹೇಳ್ತಾರೆ ಪೇದೆ ಅಂತ ಹೇಳ್ತಾರಲ್ಲ ಇದರಲ್ಲಿ ನಮ್ಮ ಚೆಸ್ನಲ್ಲಿ, ಆ ರೀತಿ ಇದ್ದರೆ ಸೈನಿಕ ಅಂತ ಇಟ್ಕೊಂಡು ನೋಡಿದ್ರೆ ಈ ಸೈನಿಕನ ಕಂಟ್ರೋಲ್ ಮಾಡ್ತಿರೋ ರಾಜ ಯಾರೋ ಮಂತ್ರಿ ಯಾರೋ ಅನ್ನೋದು ನಮಗೆ ಗೊತ್ತಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ಏನಾದ್ರು ವೈಫಲ್ಯಗಳು ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಭಾರತದ ವಿದೇಶಾಂಗ ನೀತಿನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನಿಸುತ್ತೆ. ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಈಗಿನ ಪ್ರಸ್ತುತ ಕೇಂದ್ರ ಸರ್ಕಾರವನ್ನು ಗಮನದಲ್ಲಿಟ್ಕೊಂಡು. ಕಾರಣ ಏನು ಅಂತ ಹೇಳಿದ್ರೆ, ನಾವು ಅದನ್ನು ಒಂದು ಮಿತ್ರ ದೇಶವಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅಂತ ಒಂದು ನೆರೆಟಿವ್ ಇತ್ತು, ಹೌದು ಅಲ್ವಾ, ಬಾಂಗ್ಲಾದೇಶದ ಜೊತೆ. ಆದರೆ ಅವ್ರು ಯಾಕೆ ಇತ್ತೀಚೆಗೆ ಕೂಡ ಇಸ್ಕಾನಿನ ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡಿದರು, ಹೋದ ವರ್ಷ ಕೂಡ ಇದೇ ಆಯಿತು, ದುರ್ಗಾ ಪೂಜೆ ಪೆಂಡಾಲ್ ಮಾಡಿ, ಏನಕ್ಕೆ ಅವರು ಅದನ್ನು ಮಾಡಿದಾಗ ನಮ್ಮ ದೇಶದ ಮೋಸ್ಟ್ಲಿ ವಿದೇಶಾಂಗ ಖಾತೆಯವರು ಈಗ ಎಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದಾರೋ 25ನಲ್ಲಿ 23ರಲ್ಲೋ 22ರಲ್ಲೋ ಇದನ್ನೇ ಮಾಡಿದ್ದಿದ್ದರೆ ಅಷ್ಟು ಡ್ಯಾಮೇಜ್ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಅಂದರೆ ನಿನ್ನೆ ಮೊನ್ನೆ ಅಂತೂ 3 ಕಡೆ ನಮ್ಮ ಹೈಕಮಿಷನ್ ಇದೆ ಬಾಂಗ್ಲಾದಲ್ಲಿ. ಒಂದು ಊರಿನ ಹೈಕಮಿಷನ್ಗೆ ಪೂರ್ತಿ ನುಗ್ಗಿದ್ದಾರೆ ಅಲ್ವಾ. ಇದು ಯಾಕೆಂದರೆ ಅದರಲ್ಲಿ ಕೆಲಸ ಮಾಡಿರೋ ಅಧಿಕಾರಿಗಳು ನನಗೆ ಗೊತ್ತು, ಪರ್ಸ್ನಲಿ ನನಗೆ ಗೊತ್ತು. ಎಷ್ಟು ಕಷ್ಟ ಆಗುತ್ತೆ ಅಂದರೆ, ನೀವು ಯೋಚನೆ ಮಾಡಿ, ನೀವು ಬೇರೆ ದೇಶದಲ್ಲಿ ಇದ್ದಾಗ ನಿಮ್ಮದು ಅಂತ ಹೇಳ್ಕೊಳ್ಳೋ ಜಾಗ ನಿಮ್ಮ ಆಫೀಸ್ ಒಂದೇ, ಹೈಕಮಿಷನ್ ಅಂತಿರೋ ಎಂಬೆಸಿ ಅಂತಿರೋ ಅಷ್ಟೇ ನಿಮ್ಮ ಜಾಗ, ಯಾವುದೇ ದೇಶಕ್ಕಾದರೂ ಕೂಡ, ಆಯಿತಾ. ಅದಕ್ಕೆ ಅವರು ನುಗ್ಗುತ್ತಾರೆ ಅಂದರೆ ಆ್ಯಕ್ಚುಲಿ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಅದು ಬ್ರೀಚ್ ಆಫ್ ಇಂಟರ್ನ್ಯಾಷನಲ್ ಟೆರಿಟರಿ. ಅಂದರೆ ನೀವು ಬಾಂಗ್ಲಾದೇಶದೊಳಗೆ ಭಾರತದ ಒಂದು ಹೈಕಮಿಷನ್ ಆಫೀಸ್ ಅಂತ ಇದ್ದರೆ ಅಷ್ಟೆಷ್ಟೋ ಅಡಿ ಚದರಡಿ ಜಾಗ ಅದು ಭಾರತನೇ, ಯಾಕಂದ್ರೆ ಅಲ್ಲಿ ಭಾರತದ ರಾಷ್ಟ್ರಧ್ವಜ ಹಾರ್ತಿರುತ್ತೆ. ಹೇಗೆ ಗಡಿ ಒಳಗಡೆ ನುಗ್ಗಿದ್ರೆ ನೀವು ಗುಂಡು ಹಾರಿಸ್ತೀರಿ, ಬಾಂಗ್ಲಾದೇಶದ ಹೈಕಮಿಷನ್ ಇದೆ, ರಾಯಭಾರ ಕಚೇರಿ ಎಲ್ಲ ಇದೆ. ಅಲ್ಲಿ ತನಕ ಇವರು ಅವಕಾಶವನ್ನು ಮಾಡಿಕೊಟ್ರು ಅಂತ ಹೇಳಿದಾಗ ಮೋಸ್ಟ್ಲಿ ಯಾವುದು ಅಲ್ಲಿ ಜಮಾತೆ ಇಸ್ಲಾಂ ಥರದ ಇನ್ಸ್ಟಿಟ್ಯೂಟ್ಸ್ ಇದೆ ಅಲ್ವಾ, ಅದನ್ನು ನೀವು ಎಂಕರೇಜ್ ಮಾಡಬೇಡಿ ಅಂತ ಶೇಖ್ ಹಸೀನಾಗೋ ಅಥವಾ ಅವ್ರಿಗೆ ಮುಂಚೆ ಇದ್ದಂಥ ಯಾರೋ ಪ್ರಧಾನಮಂತ್ರಿಗೋ ಇವರು ವಾರ್ನ ಅಂತ ಹೇಳೋಕ್ಕಾಗದೇ ಆದರೂ ಇಂಡೈರೆಕ್ಟಾಗಿ ಡಿಪ್ಲೊಮ್ಯಾಟಿಕ್ ಭಾಷೆನಲ್ಲಿ ಹೇಳ್ಬೋದಾಗಿತ್ತು. ಆ ಮಟ್ಟಿಗೆ ಇವರು ಪೂರ್ತಿ ನಂಬಿಟ್ರು ಅಂತ ಅನ್ಸುತ್ತೆ. ಜಮಾತೆ ಇಸ್ಲಾಮನ್ನು ಸಪ್ರೆಸ್ ಮಾಡ್ಕೊಂಡೇ ಬಂದರು, ಅವ್ರು ಮಾಡಿದ್ರು. ಮೊಹಮ್ಮದ್ ಯೂನಸ್ ಬಂದ ಮೇಲೆ ಅದು ಜಾಸ್ತಿ ಆಯಿತು. ಹಾಗೆ ಅಂದರೆ ನಾನು ಹೇಳೋದು, ಡಿಪ್ಲೊಮ್ಯಾಟಿಕ್ ಆಫೀಸ್ನವ್ರಿಗೆ ಈ ಥರದ ಭಯೋತ್ಪಾದನಾ ಸಂಸ್ಥೆಗಳು ಆಕ್ಟಿವ್ ಆಗಿದ್ದಾವೆ ಅನ್ನೋ ಮಾಹಿತಿ ಇರುತ್ತೆ. ಸಹಜವಾಗಿ ಮಾಹಿತಿ ಅಲ್ಲಿಂದ ಕೇಂದ್ರ ಸರ್ಕಾರಕ್ಕೂ ರವಾನೆ ಆಗೇ ಇರುತ್ತೆ, ಡೈಲಿ ರಿಪೋರ್ಟ್ಸಲ್ಲಿ ಅಥವಾ ವೀಕ್ಲಿ ರಿಪೋರ್ಟ್ಸಲ್ಲಿ. ಅಲ್ಲಿ ಯಾಕೋ ಸ್ವಲ್ಪ ಅಂದರೆ ಏನಾಯಿತು, ಭಾರತ ಹೀಗನ್ಸುತ್ತೆ, ಭಾರತವನ್ನು ಕೇಂದ್ರವಾಗಿ ಇಟ್ಕೊಂಡು 2 ಸರ್ಕಲ್ ಹೇಳಿದ್ರೆ ಹತ್ತಿರ ಇರುವ ನೈಬರಿಂಗ್ ಸರ್ಕಲ್ಸ್ ಜೊತೆಗೆ ನಮ್ಮ ಇದು ಇನ್ನೂ ಸಾಲದು ಅನ್ಸುತ್ತೆ. ಅದೇ ಅಂತಾರಾಷ್ಟ್ರೀಯವಾಗಿ ತುಂಬ ಚೆನ್ನಾಗಿದೆ. ಅದು ಯಾವುದೋ ಇಟಲಿ ಇರ್ಬೋದು, ಅದು ಇನ್ನೊಂದು ಯಾವುದೋ ದೇಶ ಇರ್ಬೋದು, ಅವುಗಳ ಜೊತೆ ಭಾಳ ಅಥವಾ ಪುಟಿನ್ ಜೊತೆ ಇರ್ಬೋದು, ಚೆನ್ನಾಗಿ ದೇಶಗಳ ಜೊತೆಗೆ ಚೆನ್ನಾಗಿದೆ, ಅಕ್ಕಪಕ್ಕದ ದೇಶಗಳ ಜೊತೆಗೆ ಅಷ್ಟು ಚೆನ್ನಾಗಿದೆ. ಅದು ಚೆನ್ನಾಗಿಲ್ಲ, ಯಾಕೆಂದರೆ ನೀವು ನಿಮ್ಮ ಮನೆ ಕಿಟಕಿ ತೆಗೆದಾಗ ಫಸ್ಟ್ ಚಳಿ ಅಥವಾ ಮಳೆ ಹೊಡೆಯೋದು ನಿಮ್ಮ ಮನೆ ಗೋಡೆಗೇನೆ ಅಥವಾ ನಿಮ್ಮನೆ ರೂಮ್ಗೆನೆ ಅಲ್ವಾ. ಬೇರೆಯವ್ರ ಮನೆಯಲ್ಲಿ ಕಿಟಕಿ ಬಾಗಿಲು ಹಾಕಿದ್ರೆ ತೆಗೆದಿದ್ರೆ ನಮಗೆ ಸಂಬಂಧ ಇಲ್ಲ. ಹಾಗಾಗಿ ನೀವು ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಾಗ ಅಜಿತ್ ಅವರೇ ಅದರಲ್ಲಿ 2 ಭಾಗ ಬರುತ್ತೆ. ಒಂದು, ನಾವು ಯಾರ ಜೊತೆ ಗಡಿಯನ್ನು ಶೇರ್ ಮಾಡ್ಕೊಳ್ತೀವೋ ಅವ್ರ ಜೊತೆ ನಾವು ನಡ್ಕೊಳ್ಳೋ ರೀತಿಯೇ ಬೇರೆ ಇರಬೇಕಾಗತ್ತೆ. ಹೌದು, ಅದೇ ಜೈಶಂಕರ್ ಥರದವ್ರಿಗೆ ಅಥವಾ ಅವ್ರಿಗೆ ಹೇಳೋಷ್ಟು ನಾನು ದೊಡ್ಡವನಲ್ಲ, ಅಂದರೆ ಒಂದು ನ್ಯೂಸ್ ಅವರ್ನ ಡಿಸ್ಕಷನ್ ಆದ್ದರಿಂದ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಅಲ್ಲಿ ನಾವು ಏನು ಸಿವಿಲೈಸೇಷನಲ್ ಕಾಮನಾಲಿಟಿ ಅಂತಿದೆಯಲ್ಲ, ಅಂದರೆ ನಾವು ಒಂದೇ ನಾಗರಿಕತೆಯ ಬೇಸ್ ಮೇಲೆ ಬಂದವರು ಆ ದೇಶಗಳು ಹಿಂದಕ್ಕೆ ಹೋದರೆ ಅನ್ನೋದು ಎಷ್ಟು ಜೋರಾಗಿ ಅಲ್ಲಿ ಕಮ್ಯುನಿಕೇಟ್ ಆಗಬೇಕಾಗಿತ್ತೋ ಅದು ಆಗಿಲ್ಲ.
ಮತ್ತು ಮೋಸ್ಟ್ಲಿ ಪಕ್ಕದಲ್ಲಿರುವ ಬಾಂಗ್ಲಾದೇಶ ನಮ್ಮ ದೇಶದಲ್ಲಿರೋ ವೆಸ್ಟ್ ಬೆಂಗಾಲು ಅಲ್ಲಿಯ ಪಾಲಿಟಿಕ್ಸ್ನು ಕೂಡ ಎಷ್ಟು ಸೀರಿಯಸ್ ಆಗಿ ಸೆಂಟರು ತೊಗೊಂಡು ಹ್ಯಾಂಡ್ಲ್ ಮಾಡ್ಬೋದಾಗಿತ್ತು ಅಷ್ಟು ಮಾಡೋಕ್ಕಾಗ್ತಿಲ್ಲ. ಹಂಗೆ ಮಾಡೋಕ್ಕೋರು ಸರ್ವಾಧಿಕಾರಿ ಬೇರೆ ಥರ ಅದು ಗೊತ್ತು, ಆ ರೀತಿ ಹೇಳಿಬಿಡ್ತಾರೆ. ಇನ್ನು ಅಸ್ಸಾಂನಲ್ಲಿ ಇವ್ರು ಮಾಡ್ತಾ ಇದ್ದಾರಲ್ವಾ, ಹೇಮಂತ್ ಬಿಸ್ವಾಸು ಮತ್ತೊಬ್ಬರು, ಅದರದ್ದು ಇದ್ರ ಮೇಲೆ ರಿಪರ್ಕಷನ್ ಇರ್ಬೋದು. ನೀವು ಅಲ್ಲಿ ಆ ಥರ ಮಾಡಿ ತೋರಿಸಿದ್ರೆ ನಾವು ಇಲ್ಲಿ ಮಾಡಿ ತೋರಿಸ್ತೀವಿ ನಿಮಗೆ ಅಂತ. ಹಾಗಾಗಿ ಅನಿಲ್ ಕುಮಾರ್ ಅಂತ ಸಂಘಟನೆದವರು 71ರಲ್ಲಿ ವಾರ ಆಯಿತು ಬಾಂಗ್ಲಾದೇಶದ ಜೊತೆ. ನಮಗೆ ಅದರಿಂದ ಲಾಭನೇ ಆಗಲಿಲ್ಲ. ಆದರೂ ಸರ್ಕಾರ ಅವ್ರನ್ನ ಕಳೆದ 40 ವರ್ಷಗಳಿಂದ ಬೇರೆ ಬೇರೆ ವಿಧದಲ್ಲಿ ಅವ್ರನ್ನ ಸಾಕ್ತಾ ಇದ್ದೇವೆ. ಅದು ಎಂದಿನ ಒಂದಿನ ನಮ್ಮನ್ನು ಚುಚ್ಚುತ್ತಂತ ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತು ಸರ್ಕಾರ ಅಂತ ನನ್ನ ಪ್ರಶ್ನೆ. ಇಲ್ಲ, ಅದೇನಾಗುತ್ತೆ ಗೊತ್ತಾ, ಈ ರೆಟ್ರೋಸ್ಪೆಕ್ಟ್ ಅಂತಾರೆ, ಅಂದರೆ ಹಿಂತಿರುಗಿ ನೋಡಿದಾಗ ನಮಗೆ ಯಾವುದ್ರಲ್ಲಾದ್ರು ದೋಷಗಳು ಕಾಣಿಸೋದು ಸಹಜ. ಆ ಕಾಲದಲ್ಲಿ ಏನಿತ್ತು ಅಂದರೆ ಪಾಕಿಸ್ತಾನ ಎರಡು ಸೇರಿ ಒಂದು ದೇಶ ಅಲ್ವಾ, ಪೂರ್ವ ಮತ್ತು ಪಶ್ಚಿಮ. ಒಂದು ಭಾಗನ ತೆಗೆದಾಕ್ಬಿಟ್ರೆ ಸಹಜವಾಗಿ ಆ ಮಟ್ಟಿಗೆ ಪಾಕಿಸ್ತಾನ ದುರ್ಬಲ ಆಗುತ್ತೆ ಅನ್ನೋದು ಇಂದಿರಾ ಗಾಂಧಿಯವ್ರ ಕಾಲದ ಯೋಚನೆ. ಅದು ಸರಿಯಾದ್ದೇನೆ. ಯಾಕೆಂದರೆ ಅದೇ ಕೆಲಸನೇ ಇವತ್ತು ಅಜಿತ್ ದೋವಲ್ಲೋ ಅಥವಾ ಮೋದಿಯವರು ಈ ಭಾಗದಲ್ಲಿರುವಂಥ ಸಿಂಧು ಅಥವಾ ಬಲೂಚಿಸ್ತಾನ ಮಾಡಿದ್ರೆ ಅಲ್ವಾ, ಅದನ್ನ ಮಾಡಿದಾಗ ಅದು ಸರಿ ಇದೆ ಅಂತ ಹೇಳ್ತಾ ಇದ್ದೀವಿ. ಈಗ ಇಲ್ಲೇ ಬಲೂಚಿಸ್ತಾನಕ್ಕೆ ಅದರದ್ದೇ ಸ್ವಾತಂತ್ರ್ಯ ಸಿಗಲಿ, ಪಾಕಿಸ್ತಾನದಿಂದ ಅದು ಬೇರೆ ಆಗಲಿ ಅಂತ ಹೇಳುವಾಗ ನಮ್ಮವರೇ ಅದೊಂದು ಮಾತಿದೆ, ಬಲೂಚಿಸ್ತಾನ ಅಥವಾ ಸಿಂಧಲ್ಲಿ ಭಾರತದ ಸೈನಿಕರು ಬರ್ತಾರೆ ಅಂತ ದಿನ ಒಂದು 4 ರೊಟ್ಟಿ ಮಾಡಿಟ್ಟಿರ್ತಾರೆ, ಅವ್ರು ಬರಲಿ ಅನ್ನೋಂಥ ಆಕಾಂಕ್ಷೆ ಇದೆ. ಅದೇ ಥರ ಅವಾಗ ಬಾಂಗ್ಲಾದೇಶ ಇತ್ತು. ಯಾಕಂದರೆ ಅದು ಟ್ಯಾಗೋರ್ನ ಇಷ್ಟಪಡೋ ಬಾಂಗ್ಲಾದೇಶ ಆಗಿತ್ತು. ಅದು ನಿಜವಾದ ಅರ್ಥದಲ್ಲಿ ಗಂಗಾ ನದಿಯನ್ನು ಅಲ್ಲಿ ಪದ್ಮ ಅಂತ ಕರೀತಾರೆ. ಇಲ್ಲಿ ಗಂಗಾ ಅಂತಿದೆಯಲ್ಲ, ಅವ್ರ ದೇಶಕ್ಕೆ ಹೋದಾಗ ಅದನ್ನು ಪದ್ಮಾ ನದಿ ಅಂತ ಕರೀತಾರೆ. ಸಂಸ್ಕೃತ ಹೆಸರದು. ಢಾಕಾ ಅನ್ನೋ ಹೆಸರು ಬಂದಿರೋದು ಯಾವುದರಿಂದ ಗೊತ್ತಾ? ಢಾಕೇಶ್ವರಿ ಅಂತ ಕಾಳಿಯ ಅಥವಾ ದುರ್ಗಿಯ ಒಂದು ಹೆಸರು ಢಾಕಾ ಅನ್ನೋದು, ಢಾಕೇಶ್ವರಿ ಅಂತ ಹೇಳಿ. ಅದೆಲ್ಲ ಇತ್ತು. ಅದೇ ಅವ್ರೇನು ಹೆಸರು ಚೇಂಜ್ ಮಾಡಲಿಲ್ವಲ್ಲ. ಇವತ್ತಿಗೂ ಢಾಕಾ ಅನ್ನೋಕೆ ಅವ್ರೇನು ಇಸ್ಲಾಮಿನ ಹೆಸರೇನು ಇಡಲಿಲ್ವಲ್ಲ. ಅಂದರೆ ಅವ್ರಿಗೆ ಈಗಲೂ ಆ ಒಂದು ಕಲ್ಚರಲ್ ರೂಟ್ಸ್ನ ಉಳಿಸ್ಕೋಬೇಕು ಅಂತ ಒಂದು ಪೋರ್ಷನ್ ಆಫ್ ದಿ ಜನಕ್ಕೆ ಇರಬಹುದು, ಗೊತ್ತಿಲ್ಲ ನಮಗೆ. ಆದರೆ ನಮಗೆ ಮೀಡಿಯಾದಲ್ಲಿ ಕಾಣಿಸ್ತಾ ಇರೋದು ಈ ಜಮಾತೆ ಇಸ್ಲಾಮು ಈ ಥರದ ಒಂದು ಇದನ್ನು ಮಾಡುವಂಥ ಶಕ್ತಿ ಇದೆ. ಸೊ ಮೋಸ್ಟ್ಲಿ ಒಂದು ಆವಾಗಿನ 1971ರಲ್ಲಿ ಏನಾಯ್ತಲ್ಲ ಆವಾಗಿನ ರಾಜಕಾರಣಕ್ಕೆ ಅದು ಕರೆಕ್ಟ್ ಅಷ್ಟೇ. ಅದೇನೂ ತಪ್ಪಾಗಿಲ್ಲ. ಈಗ ಪ್ರತಿಯೊಬ್ಬ ಭಾರತೀಯನು ಒಂದು ಸಿನಿಮಾ ಥಿಯೇಟರ್ಗೆ ಹೋದ್ರೆ 8 ಅಣೆ ಎಕ್ಸ್ಟ್ರಾ ಕೊಟ್ಟಿದ್ದ ಬಾಂಗ್ಲಾದೇಶಿಯರಿಗಾಗಿ. ಪೋಸ್ಟಲ್ ಸ್ಟಾಂಪಿಗೆ ಜಾಸ್ತಿ ಕೊಟ್ಟಿದ್ವಿ, ಬಸ್ ಟಿಕೆಟಲ್ಲಿ ಜಾಸ್ತಿ ಕೊಟ್ಟಿದ್ವಿ. ಆಮೇಲೆ ಏನು ಹೇಳ್ತಾರೆ, ಈ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾರೂ ಶಾಶ್ವತವಾದ ಸ್ನೇಹಿತರು ಇಲ್ಲ, ಶಾಶ್ವತವಾದ ಶತ್ರುಗಳು ಇಲ್ಲ, ಶಾಶ್ವತವಾದ ಇಂಟ್ರೆಸ್ಟ್ಗಳಿರ್ತವೆ ಅಷ್ಟೇನೆ. ನಮ್ಮ ಇಂಟ್ರೆಸ್ಟು, ನಮ್ಮ ದೇಶದ ಇಂಟ್ರೆಸ್ಟಿಗೆ ಹಿತಾಸಕ್ತಿಗೆ ಯಾವುದು ಹೆಚ್ಚು ಉಪಯೋಗ ಆಗುತ್ತೋ ಆ ನಿರ್ಧಾರವನ್ನು ಅವತ್ತಿನ ಗೌರ್ಮೆಂಟ್ ತೊಗೊಂಡಿರೋದು. ಮತ್ತು ಇನ್ನೊಂದು ಹೇಳೋಕ್ಕೆ ನಾನು ಇಷ್ಟಪಡೋದು ಸರ್, ನಾವು ಗೌರ್ಮೆಂಟ್ ಅಂತ ಮಾತನಾಡುವಾಗ ಪೊಲಿಟಿಕ್ಸ್ನಲ್ಲಿ ಅದನ್ನು ನಾವು ಒಂದು ರಾಜಕೀಯ ಪಕ್ಷಕ್ಕೆ ಅಟ್ಯಾಚ್ ಮಾಡೋಕ್ಕಾಗಲ್ಲ. ನನ್ನ ತಿಳುವಳಿಕೆ ಪ್ರಕಾರ ಗೌರ್ಮೆಂಟ್ ಈಸ್ ಎ ಕಂಟಿನ್ಯೂಟಿ. ಸರ್ಕಾರ ಅಂದರೆ ಅದೊಂದು ಕಂಟಿನ್ಯೂಸ್ ಆಗಿ ಹಿಂದಿನ ಸರ್ಕಾರ ಮಾಡಿರೋ ಒಳ್ಳೆಯ ಯೋಜನೆ ಇದ್ದರೆ ಮುಂದಿನ ಸರ್ಕಾರ ಅದನ್ನು ಬಾಯಿ ಬಿಡಲ್ವೋ ಕಂಟಿನ್ಯೂ ಮಾಡಲೇಬೇಕಾಗತ್ತೆ. ಸಣ್ಣ ಪುಟ್ಟ ಹೆಸರುಗಳು ಚೇಂಜ್ ಮಾಡ್ಬೋದು, ಸದಸ್ಯರನ್ನು ಚೇಂಜ್ ಮಾಡ್ಬೋದು, ಮೆಂಬರ್ಸ್ಗಳನ್ನು ಚೇಂಜ್ ಮಾಡ್ಬೋದು, ಬೈಲಾಗಳಲ್ಲಿ ಸಣ್ಣ ಪುಟ್ಟ ಚೇಂಜ್ ಮಾಡೋಕ್ಕೆ ಎಲ್ಲಿ ಸಾಧ್ಯನೋ ಮಾಡೋಕ್ಕಾಗತ್ತೆ, ಮೇಜರ್ ವಿಷಯ ಮಾಡೋಕ್ಕಾಗಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಬೈ ಆ್ಯಂಡ್ ಲಾರ್ಜ್ ಬಾಂಗ್ಲಾದೇಶದ ಜೊತೆಗೆ ನಮ್ಮ ನಡವಳಿಕೆ ಸರಿಯೇ ಇತ್ತು, ಪಾಕಿಸ್ತಾನದ ಜೊತೆ ಕೂಡ ಅದು ಸರಿಯೇ ಇತ್ತು. ಎಲ್ಲಿ ತಪ್ಪಿರ್ಬೋದು ನನಗೆ ಅನಿಸುತ್ತೆ ಅಂದರೆ ಅದು ರಾಜಕೀಯ ಚಿಂತಕರಿಗೂ ಗೊತ್ತಿರುವಂಥದ್ದೇನೆ. ಈ ಇಸ್ಲಾಂನೊಳಗಡೆ ಇರುವಂಥ ಒಂದು ವಾರ್ಫೇರ್ ಇದೆಯಲ್ಲ, ಒಂದು ಯುದ್ಧತಂತ್ರ ಇದೆ ಅಲ್ವಾ, ಅದನ್ನು ತಿಳ್ಕೊಳ್ಳೋದ್ರಲ್ಲಿ ಇವರು ಅತಿರೇಕದ ಗಾಂಧಿ ಭಕ್ತಿ ಕಾರಣಕ್ಕೋಸ್ಕರ ಗಾಂಧಿ ಭಕ್ತಿ ಇರಲಿ, ಒಂದು 10-20% ಇರಲಿ, ತೀರಾ 90% ಆಗ್ಬಿಟ್ರೆ ಅವರೇ ನಮ್ಮ ಸ್ನೇಹಿತರು ಹೇಳಿದಂತೆ ಚಾಣಕ್ಯ ಅದು ಇದೆಯಲ್ಲ, ಅದಕ್ಕೊಂದು 10% ಕೊಡಿ. ಇನ್ನೊಂದು ಬಸವಣ್ಣ ಅಂದರೆ ಬಸವಣ್ಣಗೂ ಒಂದು 10% ಕೊಡಿ, ಇದಕ್ಕೂ ಒಂದು 10% ಕೊಡಿ. ಎಲ್ಲದರಲ್ಲೂ ಒಂದು ಬಹುತ್ವ ಕಾಪಾಡಿಕೊಂಡ್ರೆ ಅದು ಪಾರ್ಲಿಮೆಂಟಲ್ಲೋ ಅಥವಾ ಡಿಸಿಷನ್ ಮಾಡುವ ಒಂದು ಕೋಣೆನಲ್ಲೋ ನಮಗೆ ಉಪಯೋಗ ಆಗುತ್ತೆ. ಅದಾಗದೆ ಹೋದಾಗ ಅತಿರೇಕದ ಒಂದು ಶಾಂತಿಯ ಹುಚ್ಚು ನಮ್ಮನ್ನು ಇಸ್ಲಾಮಿನ ಒಂದು ಯುದ್ಧತಂತ್ರವನ್ನು ಅರ್ಥ ಮಾಡ್ಕೊಳ್ಳೋಕ್ಕೇನು ಸಾಧ್ಯ ಇಲ್ಲ ಅಂತೇನಿಲ್ಲ ನಮ್ಮ ದೇಶದವ್ರಿಗೆ, ಅಷ್ಟೇನು ದಡ್ರಲ್ಲ. ಆದರೆ ಅದಕ್ಕೆ ಅವ್ರಿಗೆ ಮನಸ್ಥಿತಿ ಬರಲಿಲ್ಲ. ಸರ್ ನಮಸ್ಕಾರ, ನನ್ನ ಹೆಸರು ಅಮಿತ್ ಅಂತ, ನಾನು ಒಂದು ಲಾ ಸ್ಟೂಡೆಂಟು. ಸರ್ ಇದು ನನಗೆ 2 ಪ್ರಶ್ನೆ ಇದೆ. ಒಂದು ಜಿಯೋ ಪೊಲಿಟಿಕಲಿ ನೋಡೋಕೆ ಹೋದಾಗ ಇದನ್ನು ನಮ್ಮ US ಇವಾಗ ನೀವು ಹೇಳಿದ್ರಲ್ಲ ಚೆಸ್ ಆಟ ಅಂತ ತುಂಬ ಚೆನ್ನಾಗಿ ಹೇಳಿದ್ರಿ ನೀವು. ಸೊ ಇವಾಗ ಬಾಂಗ್ಲಾದೇಶ ಒಂದು ಸೈನಿಕ ಆದರೆ ಅಲ್ಲಿ ಒಂದು ರಾಜ ಮತ್ತು ಒಂದು ಮಂತ್ರಿ ಯಾರಿದ್ದಾರೆ ಅದು ನನ್ನ ಪ್ರಕಾರ US ಆಗಿದೆ ಇವಾಗ ಈ ಸಮಯದಲ್ಲಿ. ಇವಾಗ ಮೊಹಮ್ಮದ್ ಯೂನಿಸ್ ಅನ್ನೋರು ಒಂದು ಪೊಲಿಟಿಕಲ್ ನೋಬಡಿ ಅವ್ರು ಇಷ್ಟು ವರ್ಷ ಏನೂ ಇರಲಿಲ್ಲ. ಅವ್ರಿಗೆ 1969ರಲ್ಲಿ ಅವರೊಂದು ಎಕನಾಮಿಕ್ಸಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಾರೆ US ಇಂದಾನೆ. ಹಾಗೆ ಅವರು ಹಿಲರಿ ಕ್ಲಿಂಟನ್ನಿಂದ ಹಿಡಿದು ಬರಾಕ್ ಒಬಾಮಾವರೆಗೂ ಅವ್ರ ಜೊತೆ ಹೆಂಗೂ ಅಸೋಸಿಯೇಟ್ ಆಗಿದ್ದಾರೆ. ಸೊ ಇವಾಗ ಅಮೆರಿಕನ್ ಡೀಪ್ ಸ್ಟೇಟ್ ಅಂತ ಏನಿದೆ CIA ಅಂತೆಲ್ಲ, ಅದರಲ್ಲಿ ಇಂಡೈರೆಕ್ಟ್ಲಿ ಮೊಹಮ್ಮದ್ ಯೂನಿಸ್ ಲಿಂಕ್ ಇದ್ದೇ ಇದೆ ಅಂತ ಅದು ಹಲವಾರು ರಿಪೋರ್ಟ್ಸ್ ಬಂದಿದೆ. ಸೊ ಇವಾಗ
ನಮ್ಮ ಅವರು ಬಾಂಗ್ಲಾದೇಶದಲ್ಲಿ ಸಡನ್ನಾಗಿ ಇವಾಗ 2024 ಶೇಖ್ ಹಸೀನಾ ಸರ್ಕಾರವನ್ನು ಬೀಳಿಸಿ ಅವರೊಂದು ಪೊಲಿಟಿಕಲ್ ಅಡ್ವೈಸರ್ ಆದರು, ಹಾಗೆ ಇಂಟರಿಮ್ ಗೌರ್ಮೆಂಟ್ದು ಲೀಡರ್ ಆದರು. ಸೊ ಇವಾಗ ನನ್ನ ಪ್ರಶ್ನೆ ಇಲ್ಲಿ ಏನಂದರೆ, ಇದೇ ಒಂದು ಸಿನಾರಿಯೋ ಇಂಡಿಯಾ ಮೇಲೂ ಭಾರತದ ಮೇಲೂ ಆಗತ್ತಾ? ಯಾಕಂದರೆ ಇವಾಗ ಮೋದಿ ಸರ್ಕಾರ, ಇವಾಗ ಸದ್ಯಕ್ಕೆ ಇವಾಗ ನಮಗೆ ಮೋದಿ ಸರ್ಕಾರ ಇದೆ ಇಲ್ಲಿ. ಸೊ ಇವಾಗ ಅದೇ CIA ಅವರು ಹಲವಾರು ಸಲ ಇಂಡಿಯಾದ ಒಂದು ಡೆಮೋಕ್ರಸಿ ಅನ್ನೋದು ಏನಿದೆ ಅದನ್ನು ಬ್ರೀಚ್ ಮಾಡಿಬಿಟ್ಟು ಅವ್ರ ಇನ್ಫ್ಲೂಯೆನ್ಸ್ನ ಹಾಕಾಗೋದಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಅವ್ರು ಇಷ್ಟು ವರ್ಷದಲ್ಲಿ ಅದು ಅವ್ರು ಸಾಧ್ಯ ಆಗಿಲ್ಲ ಅವ್ರಿಗೆ. ಅಂದರೆ ಬಾಂಗ್ಲಾದೇಶದಲ್ಲಿ ಆಗಿದ್ದು ಭಾರತದಲ್ಲೂ ಆಗೋ ಸಾಧ್ಯತೆ ಇದೆಯಾ ಅಂತ ತಮ್ಮ ಪ್ರಶ್ನೆ. ಏನು ಗೊತ್ತಾ, ಇದು ಒಂಥರ ಬಿಟ್ಸ್ ಆ್ಯಂಡ್ ಪೀಸಸ್ನಲ್ಲಿ ಇದ್ದೇ ಇರುತ್ತೆ, ಅಂದರೆ ಭಾಗಶಃ ನಡೆಯುತ್ತೆ. ಒಂದು, ಭಾರತ ದೊಡ್ಡ ದೇಶ, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಇವಾಗಿರೋರು ಮಾಡಿರೋ ಒಳ್ಳೆ ಕೆಲಸ ಏನಂದರೆ, ಅದು ಅವ್ರು ಹೇಳಿದಂಥ 3 ಉದಾಹರಣೆ ಬೇರೆ ರಾಜ್ಯಕ್ಕೆ ಹರಡದಂತೆ ಗೌರ್ಮೆಂಟ್ ತಡೀತು. ಅಲ್ಲಿ ಅದು ಪೂರ್ತಿ ಮುಗಿಸೋದಕ್ಕೆ ಅದನ್ನು ಉಪಶಮನ ಮಾಡೋಕ್ಕೆ ಟೈಮ್ ತೊಗೊಳ್ತು. ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡ್ಬೋದು ಬೇಕಾದರೆ, ನಾನೇ ಮಾಡಿದೆ ಇವಾಗ ಶಾಹೀನ್ ಬಾಗ್ ಬಗ್ಗೆ. ಆದರೆ ಅದು ಪಕ್ಕದ ರಾಜ್ಯಕ್ಕೆ ಹೋಗಲಿಲ್ಲ. ಈಗ ರೈತರ ಹೋರಾಟ ಹರಿಯಾಣದಿಂದ ಅವ್ರೇನು ಇದಕ್ಕೆ ಬಂದರು ಲಾಲ್ ಕಿಲ್ಲಾಗೆ, ಅದು ಇನ್ನೊಂದು ಕಾರ್ಯಕ್ರಮದಲ್ಲೂ ಹಾಗೆ ರಿಪೀಟ್ ಆಗುತ್ತೆ ಅನ್ನೋ ರೀತಿಲಿ ಅವ್ರು ಏನು ಮಾಡಿದ್ರು, ರೈತರಿಗೆ ಸಂಬಂಧಪಟ್ಟ ಮಸೂದೆನೇ ಪಕ್ಕಕ್ಕೆ ಸದ್ಯಕ್ಕೆ ಇಟ್ಬಿಟ್ರು. ಈ ಕೆಲಸ ಮಾಡಿ ಡಿಫ್ಯೂಸ್ ಅಂತಾರೆ ಅದಕ್ಕೆ, ಅಂದರೆ ಸ್ವಿಚ್ ತೆಗೆದುಬಿಡೋದು, ಇನ್ನು ಎಲ್ಲೂ ಕರೆಂಟ್ ಪಾಸ್ ಆಗಲ್ಲ. ಕರೆಕ್ಟ್. ಆ ಕೆಲಸವನ್ನು ಈಗಿರುವಂಥವ್ರು ಮಾಡಿದ್ರಿಂದ ಕೇಂದ್ರದಲ್ಲಿ ಅದು ಬೇರೆ ಕಡೆಯಲ್ಲಿ ರಿಪೀಟ್ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ಸರ್ತಿ ಏನಾದರೂ ಸಾಮಾನ್ಯವಾಗಿ ಅನೇಕರು ಬಯಸುವಂತೆ ಗೌರ್ಮೆಂಟ್ ಭಾಳ ಅಗ್ರೆಸಿವ್ ಸ್ಟೆಪ್ ಅಂತ ತೊಗೊಂಡ್ಬಿಟ್ರೆ, ಇವ್ರ ಮಾತುಗಳನ್ನು ಕೇಳಿ ಅನೇಕರು ಇರ್ತಾರಲ್ಲ ಸಪೋರ್ಟ್ ಮಾಡೋ, ಗೌರ್ಮೆಂಟ್ ಭಾಳ ಉಗ್ರ, ಹಂಗೆ ಹೋಯಿತು ಅಂದರೆ ಅದು ನೀವು ಹೇಳುವ ಯಾವ ಡೀಪ್ ಸ್ಟೇಟಿನ ಶಕ್ತಿಗಳಿದೆ ಅವರಿಗೆ ಪೂರಕ ಆಗುತ್ತೆ. ಅವರೇ ಭಾರತ 10 ಉರಿಲಿ ನಿಂತಿತ್ತು, 10 ಉರಿತಾ ಇದೆ ಬಿಡಿ ಅಂತಾಗತ್ತೆ. ಅದನ್ನು ಮಾಡೋರು ಯಾರಾಗ್ತಾರೆ ಅಂದರೆ, ಭಾರತದ ಅಖಂಡತೆಯನ್ನು ಮಾತಿನಲ್ಲಿ ಯಾರು ಇಷ್ಟಪಡ್ತಿರ್ತಾರೋ ಅವರೇ ಅದಕ್ಕೆ ಕಾರಣ ಆಗ್ತಾರೆ. ಅದು ಭಾಳ ಇದೊಂದು ಇದಾಗಿರೋ ವಿಷಯ. ಯಾಕೆಂದರೆ ನಾವು ಸಿಟಿಸನ್ನಾಗಿ, ನಾಗರಿಕರಾಗಿ ರೆಸ್ಪಾಂಡ್ ಮಾಡೋದೇ ಬೇರೆ ಆಗುತ್ತೆ, ಅವರು ಒಂದು ಪೊಸಿಷನಲ್ಲಿದ್ದು ಅದನ್ನು ಅವರು ನೋಡುವ ರೀತಿ ಬೇರೆ ಆಗುತ್ತೆ. ಒಟ್ಟಿನಲ್ಲಿ ಇವಾಗ ಇರೋದೇನು ಅಂದರೆ, ನೀವು ಹೇಳಿದ ಅದಂತೂ ಸರಿ, ಭಾರತದಲ್ಲಿ ಈಗ ಡೀಪ್ ಸ್ಟೇಟ್ ಇಲ್ಲ ಅಂತೇನಿಲ್ಲ, ಮತ್ತು ಜಗತ್ತಿನಾದ್ಯಂತ ಎಲ್ಲ ಕಡೆ ಆ ದೇಶಗಳನ್ನು ಒಂದು ರೀತಿ ಬುಡಮೇಲು ಮಾಡುವ ಶಕ್ತಿಗಳು ಎಲ್ಲ ದೇಶದಲ್ಲೂ ಇರುತ್ತೆ. ಆದರೆ ಆ ದೇಶದಲ್ಲಿರುವಂಥ ಕೌಂಟರ್ ಇಂಟೆಲಿಜೆನ್ಸ್ ಫೋರ್ಸಸ್ ಯಾವುದಿರುತ್ತೆ, ಅದು CBIನೋ ಅಥವಾ ಮತ್ತೊಂದು IBನೋ ರಾನೋ ಅಥವಾ ಇನ್ನೊಂದು ಯಾವುದೋ ಪೊಲೀಸೋ ಮಿಲ್ಟ್ರಿನೋ ಯಾವುದೋ, ಅಥವಾ ದೇಶಭಕ್ತ ಸಾಮಾನ್ಯ ಜನಗಳೋ ಪತ್ರಕರ್ತರೋ ಮೀಡಿಯಾದವರೋ, ಅವರು ಅದಕ್ಕೆ ಅವರು ಹೊಡೆತ ಕೊಡ್ತಿರ್ತಾರೆ. ಇದೇನು ಗೊತ್ತಾ, ಅವಾಗ ನಾನು ಮಾತಿನ ಪ್ರಾರಂಭದಲ್ಲೇ ಇದನ್ನು ಜಿಯೋ ಪೊಲಿಟಿಕ್ಸ್ನು ದಾಟಿ ಒಂದು ಸಿವಿಲೈಸೇಷನ್ ಅಂತ 2-3 ಸತಿ ಬಳಸಿದೆ. ಇದೇ ಕಾರಣಕ್ಕೆ ಒಂದು ನಾಗರಿಕತೆ, ಜೀವಂತ ನಾಗರಿಕತೆ ಅಲ್ವಾ ಭಾರತ. ಈ ಸರ್ಕಾರ ಇರ್ಬೋದು, ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ಮತ್ತೊಂದು ಬರುತ್ತೆ, ಸಂವಿಧಾನದಲ್ಲಿ ಅವ್ರವ್ರಿಗೆ ಏನೇನು ಬೇಕೋ ಅಮೆಂಡ್ಮೆಂಟ್ಸ್ ಮಾಡ್ತಾರೆ, ಅದೆಲ್ಲ ನಡೀತಾ ಇರುತ್ತೆ, ಯಾವುದೋ ರೂಲ್ಸ್ಗಳು ಬರುತ್ತೆ. ಆದರೆ ಒಂದು ನಾಗರಿಕತೆಗೆ ಒಂದು ವಿವೇಕ ಇರುತ್ತೆ. ಆ ಥರ ವಿವೇಕ ಇರೋದು ಚೀನಾ ಒಂದು ನಾಗರಿಕತೆ, ಭಾರತ ಒಂದು ನಾಗರಿಕತೆ. ಈ 2 ನಾಗರಿಕತೆ ಇರೋ ದೇಶ, ನಾಗರಿಕತೆ ಅಂದರೆ ಉಳಿದವರು ಅನಾಗರಿಕರು ಅಂತಲ್ಲ, ನಮಗೊಂದು ಸಿವಿಲೈಸೇಷನ್ ಒಂದು ಮೆಮೊರಿ ಇದೆ, ಒಂದು 1000 ವರ್ಷಗಳ ರಾಜರು, ದೇವಸ್ಥಾನಗಳು ಅಥವಾ ಬೇರೆ ಕಟ್ಟಡಗಳು, ಅದರದ್ದೆಲ್ಲ ಸೇರಿ ಒಂದು ಕಲ್ಚರ್ ಇದೆ. ಹಾಗಾಗಿ ಅಷ್ಟು ಸುಲಭಕ್ಕೆ ಅದನ್ನು ಬುಡಮೇಲು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು. ಎರಡನೇದು, ಭಾರತದಲ್ಲಿ ಜನ ಭಾರತದ ರಾಷ್ಟ್ರೀಯ ನಾಯಕರ ಮಾತನ್ನೇ ಕೇಳದೇ ಇರೋರು ಅಮೇರಿಕ ಮಾತು ಕೇಳ್ತಾರಾ? ತಮಾಷೆಗೆ ಹೇಳ್ತಿಲ್ಲ ನಾನು. ಇಲ್ಲಿರೋರು ಅನೇಕ ಪಕ್ಷಗಳಿಂದ ಬಂದು, ನಿಮ್ಮ ಪಕ್ಷಗಳ ಲೀಡರ್ಗಳು ಹೇಳೋ ಒಳ್ಳೆ ವಿಚಾರವೇ ಜನ ಕೇಳದೇ ಇರುವಾಗ ಫಾರಿನ್ನಿಂದ ಬಂದಿರೋರು ಯಾರ್ದೋ ಮಾತನ್ನು ಕೇಳ್ತಾರೆ ಅಂದರೆ, ಯಾಕೆಂದ್ರೆ ಅವ್ನು ಕಾಣಿಸ್ತಾನೂ ಇಲ್ಲ. ಡೀಪ್ ಸ್ಟೇಟ್ ಅಂದರೆ ಅವ್ನ ಕಣ್ಣಿಗೂ ಕಾಣಲ್ಲ. ಇಲ್ಲಿ ಲೀಡರ್ಗಳೆಲ್ಲ ಅಚ್ಚುಕಟ್ಟಾಗಿ ಮೀಡಿಯಾ ಮುಂದೆ ಅಥವಾ TV ಪೇಪರ್ ಮುಂದೆ ಕಾಣಿಸ್ತೀವಿ, ಅವ್ರು ಹೇಳೋ ಒಳ್ಳೊಳ್ಳೆ ಮಾತೇ ಕೇಳ್ತಾ ಇಲ್ಲ ಜನ. ಹಾಗಾಗಿ ಇದೊಂದು ತುಂಬ ಇಂಪಾರ್ಟೆಂಟು. ಆಮೇಲೆ ಧರ್ಮಪಾಲ್ ಥರದವ್ರು ಹೇಳೋದೇನು ಗೊತ್ತಾ, ರಾಜಕೀಯ ವ್ಯವಸ್ಥೆ, ಧರ್ಮಪಾಲ್ ಭಾಳ ದೊಡ್ಡ ಸೋಷಿಯಾಲಜಿಸ್ಟು, ಅವ್ರು ಹೇಳೋವಂಥದ್ದು ಭಾರತದ ಸರ್ಕಾರ, ಭಾರತದ ನಿಯಮ, ಪೊಲೀಸ್ ಏನೇ ಹೇಳಲಿ, ಜನಕ್ಕೆ ಒಂದು ಬೇರೆ ರೀತಿಯ ಒಂದು ಪ್ರಜ್ಞೆ ಇದೆ. ಅದನ್ನು ಅವರು ಭಾರತೀಯ ಚಿತ್ತ, ಮಾನಸಿಕತೆ, ಕಾಲ ಅಂತ ಕರೀತಾರೆ. ನಮ್ಮ ಚಿತ್ತದಲ್ಲಿ, ಆಳದಲ್ಲಿ ಯಾವುದೋ ಒಂದು ರಾಮಾಯಣದ ಕತೆ, ಮಹಾಭಾರತದ ಕತೆ ಅಥವಾ ಮಧ್ಯಕಾಲದ ಕತೆ ಯಾವುದೋ ಕೂತ್ಕೊಂಡ್ಬಿಟ್ಟಿದೆ, ಗೊತ್ತಿಲ್ಲ ನಮಗೆ. ಟೈಮ್ ಬಂದಾಗ ಆ ಸ್ಟೋರಿಗಳು, ಆ ಕಾನ್ಸೆಪ್ಟ್ಗಳು ದಡಾರದ ಮೇಲಿಗೆ ಬಂದ್ಬಿಡುತ್ತೆ. ಅದು ನಮ್ಮನ್ನು ಸೇವ್ ಮಾಡ್ತಾ ಇರುತ್ತೆ. ಇದೊಂದು ಭಾಳ ವಿಚಿತ್ರವಾದ ಪ್ರೋಸೆಸ್ ಇದು ನಮ್ಗೆ ಅರ್ಥ ಆದಾಗ, ಇವಾಗ ಏನೋ ಒಂದು ದೊಡ್ಡ ಗಲಾಟೆ ನಡೀತಿರುತ್ತೆ ಅಂದ್ಕೊಳ್ಳಿ, ಯಾರೋ ಮಧ್ಯೆ ಬಂದು ಶಿಶ್ನಾ ಶರೀಫ್ರು ಹಾಡೇಳಕ್ಕೆ ಶುರು ಮಾಡ್ಬಿಡ್ತಾರೆ ಅಂದ್ಕೊಳ್ಳಿ, ಆ ಪರಿಸ್ಥಿತಿಯ ಬಣ್ಣನೇ ಬೇರೆ ಆಗ್ಬಿಡುತ್ತೆ. ಇದುವರೆಗೂ ಜಗಳ ಮಾಡ್ತಿದ್ದವರು ಇಲ್ಲ ಆ ವಿಷಯ ಹಂಗೆ ಮಾತಾಡೋಕ್ಕಾಗಲ್ಲಪ್ಪ ಬಿಟ್ಬಿಡೋಣ ಅನ್ನೋ ರೀತಿ ಬರ್ತಾರೆ. ಅಂದರೆ ಇಲ್ಲಿಯ ಫೋರ್ಸಸ್ ಇದೆ ಅಲ್ವಾ ತುಂಬ. ಯಾಕೆ ಅಂದರೆ ಇದಕ್ಕೆ ಬೇರೆ ದೇಶಕ್ಕಿರೋದು ಬರೀ ಹಿಸ್ಟ್ರಿ, ನಮಗಿರೋದು ಸಿವಿಲೈಸೇಷನ್ನು, ಬೇರೆ ದೇಶಕ್ಕಿರೋದು ಬರೀ ಕಲ್ಚರು.
ನಮಗಿರೋದು ನಾಗರಿಕತೆ, ಅದು ದೊಡ್ಡದು ನಾಗರಿಕತೆ ಅನ್ನೋದು. ಹಾಗಾಗಿ ಇಂಡಿಯಾಗೆ ಆದ್ದರಿಂದ ಕೇವಾಸ್ ಕೂಡ ಒಂಥರ ಬ್ಯೂಟಿ ಅನ್ಸುತ್ತೆ. ಬ್ಯೂಟಿ ಅನ್ಸುತ್ತೆ ಅಲ್ವಾ. ಅವ್ರಿಗೆ ಇದನ್ನ ಯಾರೋ ಒಬ್ರು ಎತ್ತಿ ಹೇಳಕ್ಕೆ ಹೋದಾಗ ಇನ್ನೊಂದು ಫೋರ್ಸ್ ಬಂದು ಅದನ್ನ ಕಮ್ಮಿ ಮಾಡುತ್ತೆ. ಸುಮ್ಮನೆ ನಿಮಗೆ ರಾಜಕೀಯವಾಗಿ ಎಕ್ಸಾಂಪಲ್ ಕೊಡೋದಾದ್ರೆ, ನಿಮಗೆ ಕಾಂಗ್ರೆಸ್ನಲ್ಲಿ ಒಬ್ಬರು ರಾಹುಲ್ ಗಾಂಧಿನೂ ಇರ್ತಾರೆ, ಒಬ್ಬರು ಶಶಿ ತರೂರು ಇರ್ತಾರೆ. ಅಥವಾ BJP ಹಳೆ BJPನಲ್ಲಿ ಒಬ್ಬರು ಅದ್ವಾನಿನೂ ಇರ್ತಾರೆ, ಒಬ್ಬರು ಮೋದಿನೂ ಇರ್ತಾರೆ, ಇವರು ವಾಜಪೇಯಿನೂ ಇರ್ತಾರೆ. ಎರಡೂ ಥರ ಫೋರ್ಸು ಒಂದೇ ಗುಂಪಲ್ಲಿರುತ್ತೆ. ಈಗ ಬ್ಯಾಲೆನ್ಸು ಕೌಂಟ್ರ್ ಬ್ಯಾಲೆನ್ಸ್ ಮಾಡೋದನ್ನ, ಈ ಬ್ಯೂಟಿನ ನೀವು ಬೇರೆ ದೇಶಗಳ ಪೊಲಿಟಿಕ್ಸಲ್ಲಿ ತೋರ್ಸೋಕ್ಕೆ ಆಗಲ್ಲ. ಉಮೇಶ್ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತ. ಆ್ಯಕ್ಚುಲಿ ನಾನು ನಿಮ್ಮ ವಿವರಣೆಯನ್ನು ಕೇಳಿಸ್ಕೊಂಡಾಗ ನಿಜವಾಗ ಅದ್ಭುತವಾದ ವಿವರಣೆಯಲ್ಲಿ ಮುಖಾಂತರ ಕೊಟ್ರಿ. ಈಗ ನಾನು ಕೇಳೋ ಪ್ರಶ್ನೆ ಏನಂದರೆ, ಭೂತಕಾಲದಲ್ಲಿ ನಡೆದಿದೆ ಘಟನೆಗಳು, ವರ್ತಮಾನದಲ್ಲೂ ನಡೀತಾ ಇದೆ. ಆದರೆ ನೀವು ಹೇಳ್ದಂಗೆ ಇಡ್ಲಿ ವಡೆ ರೋಟಿ ತಿನ್ಕೊಂಡು ಕೂತ್ಕೊಂಡಿದ್ದಾರಲ್ಲ ಜನತೆ ಇರ್ಬೋದು, ಸಮಾಜ ಇರ್ಬೋದು, ನಮ್ಮಂಥ ಯುವಕರು ಇರ್ಬೋದು, ಅವ್ರಿಗೆ ರಕ್ತ ಅನ್ನೋದು ಕುದೀತಾ ಇಲ್ವಾ? ಆ ರಕ್ತ ಕುದಿದೇ ಇದ್ರೆ ಭವಿಷ್ಯ ಏನಾಗ್ಬೋದು? ಅವ್ರು ಅದನ್ನೇ ಹೇಳಿದ್ರಿ, ರಕ್ತ ಕುದಿಲಿ ಅಂತಲೇ ಇದನ್ನು ಮಾಡಿಸ್ತಿರೋದು ಅಂತ. ಒಟ್ಟಾರೆ ಉದ್ದೇಶ ಇರುವುದೇ ಈ ರೀತಿ ರಕ್ತ ಕುದಿಸಬೇಕು ಅನ್ನುವಂಥದ್ದೇ. ಇದು ಏನು ಗೊತ್ತಾ ಸರ್, ನಾನು ಹಿಂದುತ್ವದ ಬಗ್ಗೆ ಬೇಕಷ್ಟು ಓದಿದ್ದೀನಿ, ಇಸ್ಲಾಂ ಬಗ್ಗೆ ಚೆನ್ನಾಗಿ ಓದಿದ್ದೀನಿ, ಒಳ್ಳೆ ಸರಿಯಾಗಿರೋ ಗುರುಗಳಿಂದನೇ ಓದಿದ್ದೀನಿ, ಕ್ರಿಶ್ಚಿಯಾನಿಟಿ ಬಗ್ಗೆ ಓದಿದ್ದೀನಿ. ಪಾಯಿಂಟ್ ಇರೋದೇನೆಂದರೆ, ನೀವು ಅದನ್ನು ರಿಲಿಜಿಯಸ್ ಡಿಸ್ಕಷನ್ ಮಾಡಿದಾಗ ಅದು ಬೇರೆ ಲಿಕ್ಕಲ್ಲಿ ಹೋಗುತ್ತೆ. ಬಟ್ ಈಗಿನ ಚರ್ಚೆ ನಾವು ಮಾಡ್ತಿರೋದು ಏನು ಗೊತ್ತಾ, ಇದು ಪ್ಯೂರ್ಲಿ ಜಿಯೋಪೊಲಿಟಿಕಲ್ ಕ್ವಶ್ಚನ್ ಇದು. ಮತ್ತು ನೈಬರ್ ಅಂತೀವಲ್ಲ, ಅಕ್ಕಪಕ್ಕ ದೇಶದ್ದು, ಇದನ್ನು ಹ್ಯಾಂಡ್ಲ್ ಮಾಡಬೇಕಾದ್ರೆ ಅವ್ರಿಗೆ ಬೇಕಾಗಿರೋದು ಏನು ಅಂದರೆ, ಭಾರತದಲ್ಲಿ ಪೂರ್ತಿ ಇಲ್ಲದೆ ಆದರೂ ಒಂದು ಮಟ್ಟಿಗೆ ಜಾಗೃತವಾಗಿರೋ ಒಂದು ಹಿಂದೂ ತರುಣರಿದ್ದಾರೆ. ಅವರು ಹೇಳಿದಂತೆ ಅವರು ಬೇರೆ ಥರ ಹೇಳಿದ್ರು. ಒಂದು ಸಣ್ಣ ಭಿನ್ನಾಭಿಪ್ರಾಯ, ಒಂದು ರಿಲಿಜಿಯಸ್ ಪರ್ಸಿಕ್ಯೂಷನ್ ಅನ್ನೋದು ಜಿಯೋಪೊಲಿಟಿಕಲ್ ಕಂಪ್ಲೀಟಾಗಿ ಜಿಯೋಪೊಲಿಟಿಕಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಇಲ್ಲ, ಕಂಪ್ಲೀಟ್ ಇಲ್ಲ, ರಿಲೀಜಿಯಸ್ ಆಗುತ್ತೆ. ಅಲ್ಲಿಗೆ ಬಂದೆ. ಈಗ ನೆಹರು ಲಿಯಾಕತ್ ಪ್ಯಾಕ್ಟ್ ಇತ್ತು ಸರ್, ನೆಹರು ಲಿಯಾಕತ್ ಪ್ಯಾಕ್ಟ್ ಇತ್ತು. ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ನಿಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರು ನೀವು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ದೇಶದಲ್ಲಿರುವ ಅಲ್ಪಸಂಖ್ಯಾತರು ನಾವು ಚೆನ್ನಾಗಿ ನೋಡ್ಕೋತೀವಿ ಅಂತ. ಅದನ್ನು ಭಾರತ ಫಾಲೋ ಮಾಡ್ತಾ, ಪಾಕಿಸ್ತಾನ ಫಾಲೋ ಮಾಡ್ತಾ? ಒಪ್ಕೋತೀರಾ ಇಲ್ಲಿರೋರೆಲ್ಲ? ಭಾರತ ಫಾಲೋ ಮಾಡ್ತು, ಪಾಕಿಸ್ತಾನ ಮಾಡಲಿಲ್ಲ ಅದನ್ನು. ನಾನು ಏನಕ್ಕೆ ಅಂದರೆ, ಹಾಂ ಸರ್, ಇವರು ಒಪ್ಕೊಂಡಿರೋ ಅಂದರೆ ಭಾರತದವ್ರು ಒಪ್ಕೊಂಡಿರೋ ಸೆಕ್ಯುಲರಿಸಮ್ಮು ಅಥವಾ ಇವ್ರಿಗೆ ಸಿವಿಲೈಸೇಷನಲ್ಲಿ ಬಂದಿರೋವಂಥ ಮೇಜರ್ಲಿ ಹಿಂದೂನೇ, ಆ ವ್ಯಾಲ್ಯೂಸ್ಗೂ ಆವಾಗಲೇ ನಾನೊಂದು ಪದ ಬಡ ಇಸ್ಲಾಮಿನ ವಾರ್ಫೇರ್ ಅಂತ ಹೇಳಿದೆ. ಇಸ್ಲಾಮ್ಗೊಂದು ಫಿಲಾಸಫಿ ಇದೆ ಅಲ್ವಾ, ಇಸ್ಲಾಮ್ಗೊಂದು ತನ್ನದೇ ಆಗಿರೋ ಫಿಲಾಸಫಿ ಇದೆ, ಅದ್ರ ಬಗ್ಗೆ ಡಿಫ್ರೆನ್ಸ್ ಇರೋರು ಇಟ್ಕೊತಾರೆ. ಅಲ್ಲಿ ಏನಿದೆ ಅಂತ ಹೇಳಿದ್ರೆ 3 ಪಾಯಿಂಟ್ ಇದೆ. ನಾನು ಪ್ರಾರಂಭದಲ್ಲಿ ಏನು ಹೇಳಿದೆ ಅದನ್ನೇ ಹೇಳ್ತಿರೋದು. ಇಸ್ಲಾಂ ಅಲ್ಲದೇ ಇರೋ ದೇಶಗಳನ್ನು ಇಸ್ಲಾಂ ಮಾಡಬೇಕು. ಬಾಂಗ್ಲಾದೇಶವನ್ನು ತಗೊಂಡಾಯ್ತು, ಪೂರ್ತಿ ಇಸ್ಲಾಂ ಆಗಿದೆಯಾ? ಆಗಿಲ್ಲ. ಅಲ್ಲಿ ನೀವು ಹೇಳಿದ್ರೆ 27% ಎಷ್ಟೋ ಹಿಂದೂಗಳಿದ್ರು, ಆಮೇಲೆ ಅವ್ರು ಕಮ್ಮಿ ಆದರು, ಇನ್ನಷ್ಟು ಕಮ್ಮಿ ಆಗ್ತಾರೆ. ಕೊನೆಗೆ ಆಗದೆ ಹೋದರೆ ಅವರು ಆದಷ್ಟು ಭಾರತಕ್ಕೆ ಬೇರೆ ದೇಶಕ್ಕೆ ಬಂದುಬಿಟ್ರೆ ಇವ್ರ ದೇಶ ಖಾಲಿಯಾಗುತ್ತೆ. ಇದೇ ದೇಶ ಮುಂದೆ ಯಮನ್ನಲ್ಲಿತ್ತಲ್ವ, ಇದೇ ಪರಿಸ್ಥಿತಿ ಮುಂದೆ ದುಬೈಲಿತ್ತಲ್ವ, ಯಾವುದೋ ಕಾಲದಲ್ಲಿ ಈಜಿಪ್ಷಿಯನ್ ಕಲ್ಚರ್ ಇತ್ತು, ಸುಮೇರಿಯನ್ ಕಲ್ಚರ್ ಇತ್ತು, ಎಲ್ಲ ಪೂರ್ತಿ ಹೋಯಿತು. ಅಂದರೆ ಇತಿಹಾಸಕಾರರು ಯಾವುದನ್ನು ಹೇಳೋದಕ್ಕೆ ಕಷ್ಟಪಡ್ತಿದ್ದಾರೆ ಅಂದರೆ, ಇಸ್ಲಾಂನಲ್ಲಿ ಇರುವಂತಹ ಈ ರೀತಿಯ ಒಂದು ದೊಡ್ಡ ಮಟ್ಟದಲ್ಲಿ ಜಗತ್ತನ್ನು ತನ್ನದಾಗಿ ಮಾಡ್ಕೊಳ್ಳುವಂಥ ಒಂದು ಸ್ವಭಾವ, ಅದು ನೀವು ರಾಜಕೀಯವಾಗಿ ಮಾಡ್ತಿರೋ, ರಿಲಿಜಿಯಸ್ ಆಗಿ ಮಾಡ್ತಿರೋ, ಯಾವ ರೀತಿ ಮಾಡ್ತಿರೋ ಆಯಾ ಕಾಲ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದದು. ಆಯಿತಾ? ನೀವು ಅದನ್ನು ಪೊಯೆಟ್ರಿಲಿ ಮಾಡ್ತಿರೋ, ಇನ್ನೊಂದರಲ್ಲಿ ಮಾಡ್ತಿರೋ, ಅದು ಬೇರೆ ವಿಷಯ. ಆದರೆ ಆಗಿರೋದಂತೂ ಇವತ್ತಿನ ಸ್ಟ್ಯಾಟಿಸ್ಟಿಕ್ಸ್ ಅದನ್ನು ಪ್ರೂವ್ ಮಾಡುತ್ತಲ್ಲ. 1000ನೇ ಇಸ್ವಿನಲ್ಲಿ ಪ್ರಪಂಚದಲ್ಲಿ ಯಾವ್ಯಾವ ರಿಲಿಜನ್ನವ್ರು ಎಲ್ಲೆಲ್ಲಿ ಆಳ್ತಾ ಇದ್ರು ಅಂತ ಒಂದು ಮ್ಯಾಪ್ ತೆಗೆದ್ರೆ, ಈಗ 2025ರಲ್ಲಿ ಯಾರ್ಯಾರು ಆಳ್ತಾ ಇದ್ದಾರೆ ಅಂತ ತೆಗೆದ್ರೆ ನ್ಯಾಚುರಲಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಇಸ್ಲಾಮನ್ನು ಸೇರಿದಂತೆ, ಕ್ರಿಶ್ಚಿಯಾನಿಟಿಯನ್ನು ಸೇರಿದಂತೆ, ಹಿಂದೂ ಧರ್ಮನೂ ಸೇರಿದಂತೆ ಯಾವತ್ತು ನಾವು ಸೈಂಟಿಫಿಕ್ ಆಗಿ ಮಾತಾಡ್ತೀವಿ, ಮುಕ್ತವಾಗಿ ಮಾತಾಡ್ತೀವಿ, ಮತ್ತು ಯಾರನ್ನೋ ಕೆಣಕಕ್ಕೆ ಅಥವಾ ಅವ್ರನ್ನ ಕೆರಳಿಸೋಕ್ಕೆ ಮಾತಾಡೋದಲ್ಲ, ಆ ಪಾಯಿಂಟ್ ಹಂಗಿದೆ ಅಂತ ಮಾತಾಡೋದು. ಮತ್ತು ಅದು ಕೋರ್ಟ್ ಮೆಟ್ಲಿಗೆ ಹೋಗಬಾರ್ದು. ಅದು ಇಂಟೆಲೆಕ್ಚುಯಲ್ಸು, ಸಾಹಿತಿಗಳು, ಬುದ್ಧಿಜೀವಿಗಳು, ಪತ್ರಕರ್ತರು, ಲೇಖಕರು, ಕವಿಗಳು, ಕಲಾವಿದರೆ ಅದನ್ನು ಕೂತ್ಕೊಂಡು ಚರ್ಚೆ ಮಾಡಬೇಕು ಅವ್ರ ಹಂತದಲ್ಲಿ. ಕೋರ್ಟ್ಗೆ ಹೋದರೆ ಏನಾಗುತ್ತೆ ಅಂದರೆ, ಅದು ರಾಮ್ ಸ್ವರೂಪ್ ಸೀತಾರಾಮ್ ಗೋಯಲ್ ಕೇಸಲ್ಲಾದ ಕಲ್ಕತ್ತಾ ಕುರಾನ್ ಪಿಟಿಷನ್ ಆಗುತ್ತೆ. ಕೋರ್ಟಲ್ಲಿ ಅಂದಮೇಲೆ ಕೋರ್ಟ್ ಆರ್ಡರ್ ಮಾಡುತ್ತೆ, ಇದ್ರ ಬಗ್ಗೆ ಯಾರು ಮಾತಾಡೋಂಗಿಲ್ಲ. ಮತ್ತು ನೀವು ಸಂವಿಧಾನದಲ್ಲಿ ಅದಿದೆ ಇದಿದೆ ಅಂತೆಲ್ಲ ಇದುವರೆಗೂ ಹೇಳ್ತಾ ಇರೋದೇನು ಅಲ್ವಾ? ನಾನು ಹೇಳ್ತಿರೋದು ಗೌರವ ಇಟ್ಕೊಂಡು ಮಾತಾಡಿ ಅಂತ. ಮೊಹಮ್ಮದ್ ಪೈಗಂಬರ್ ಅವ್ರನ್ನೂ ಸೇರಿಸಿದಂತೆ ನಾನು ಹೇಳ್ತಾ ಇರೋದೇನು ಅಂದರೆ, ಅದ್ರ ಬಗ್ಗೆ ಗೌರವ ಇಟ್ಕೊಂಡು ಮಾತಾಡಿ, ಏನೋ ಅದನ್ನು ಒಂದು ಇದು ಮಾಡುವಂತೆ ಮಾತಾಡೋದು ಅಲ್ಲ, ಅದಲ್ಲ. ಗಂಭೀರವಾಗಿ ಅದ್ರ ಬಗ್ಗೆ ಅಧ್ಯಯನ ನಡಿಬೇಕು, ರಿಸರ್ಚ್ ನಡಿಬೇಕು. ನಾನು
25-26 ವರ್ಷ ನನ್ನ ಜೀವನವನ್ನೇ ಸಂಶೋಧನೆಗೆ ಇಟ್ಟವನಾಗಿ ಹೇಳ್ತೀನಿ. ಯಾಕೆಂದರೆ ಇಂಡಿಯಾದಲ್ಲಿ ಈ ಮಾತು ಹೇಳೋದೇ ಭಾಳ ಸೆನ್ಸಿಟಿವ್ ವಿಷಯ ಆಗಿಬಿಟ್ಟಿದೆ. ಕಾರಣ ಹೇಳೋರು ಕೂಡ ಅದನ್ನು ಕೆರಳಿಸೋಂಗೆ ಹೇಳ್ತಾ ಇದ್ದಾರೆ ಎಷ್ಟೊಂದು ಸತಿ. ಅದಗತ್ಯ ಇಲ್ಲ ಅಲ್ವಾ? ಇದರಲ್ಲಿ ಹಿಂಗೆ ಫ್ಯಾಕ್ಟ್ ಇದೆ ಅನ್ನೋದನ್ನ ಹೇಳೋದ್ರಲ್ಲಿ ಏನಿದೆ? ಮತ್ತೆ ಹೇಳಿದ್ದನ್ನ ಇವತ್ತಿಗೇನು ರಿಲೇಟ್ ಮಾಡಬೇಕಾಗಿಲ್ಲ ಅಷ್ಟೇ ಅಲ್ವಾ? ಅವತ್ತು ಹಂಗಾಗಿತ್ತು, ಹಿಸ್ಟ್ರಿನಲ್ಲಿ ಹಂಗಿತ್ತು, ಅದು ಇವತ್ತಿನ ಮಾದರಿ ಹೌದೋ ಅಲ್ವೋ ಈಗಿನ ಕಾಲಕ್ಕೆ ಇರೋದಲ್ಲ. ಈ ಡಿಫ್ರೆನ್ಸ್ ನಾವು ಇಟ್ಕೊಳ್ಳದೆ ಹೋಗ್ಬಿಟ್ರೆ ನಾವು ಜನ್ಮಾಂತರಗಳಿಂದ ಈಗ ಬದುಕ್ದಂಗೆ ಆಗ್ಬಿಡುತ್ತೆ. ಭಾಳ ತಲೆ ಕೆಟ್ಟೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಜಿ ಬೇರಿ ಸರ್, ಇಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಮತ್ತು ನನ್ನ ಮತ್ತು ಆಹ್ವಾನಿತರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.